ನಾನು ಭಾಷೆಯ ಬಗೆಗೆ ವಿಶೇಷವಾದ ಮೋಹ ಇರುವ ಮನುಷ್ಯ. ಮನುಷ್ಯ ಅಂದರೆ ಭಾಷೆ ಅಂತ. ಆದ್ದರಿಂದ ಮಾತೇ ಪ್ರಧಾನವಾಗಿರುವ, ವಾಚಿಕ ಪ್ರಧಾನವಾದ ಒಂದು ಕಲೆ ತಳಮದ್ದಳೆ. ಇದು ಆ ಮಾಧ್ಯಮದ ಒಂದು ಮಹತ್ವ ಏನು ಅಂದರೆ, ಅಥವಾ ಆ ಮಾಧ್ಯಮದ ಒಂದು ಸ್ವಭಾವ ಏನು ಅಂದರೆ, ಇದು ಬೌದ್ಧಿಕವಾಗದೇ ಇರುವುದು ಅಸಾಧ್ಯ. ಬೇಕೋ ಬೇಡವೋ ಅದು ಬೇರೆ ವಿಷಯ. ಆದರೆ ಅದು ತರ್ಕಬದ್ಧವಾಗಿ ಮಂಡನೆ ಮಾಡುವಾಗ ಇನ್ನೊಬ್ಬರಿಗೆ, ಅದನ್ನು ಕೇಳುವವರಿಗೆ, ಇನ್ನೊಂದು ಪಾತ್ರಕ್ಕೆ ತನಗೆ ಒಂದು ಮನದಟ್ಟಾಗುವಂತೆ, ಇನ್ನೊಮ್ಮೆ ಮನದಟ್ಟಾಗುವಂತೆ ತನ್ನ ಎಲ್ಲ ಸಾಮರ್ಥ್ಯವನ್ನು ಬಳಸಿ ಮಾತಾಡಬೇಕಾದದ್ದು. ಸ್ವಾಭಾವಿಕವಾದದ್ದು. ಹಾಗೆ ಮಾತಾಡದಿದ್ದರೆ ಅವರು ಒಳ್ಳೆಯ ಅರ್ಥಧಾರಿಯೇ ಅಲ್ಲ ಅಂತ ಎಲ್ಲರೂ ಕೂಡ ತೀರ್ಮಾನಿಸುವುದು ಸಹಜವಾದದ್ದೇ. ಇದು ಕಷ್ಟ. ಯಾವುದು ಮಾತಿನ ಕಷ್ಟ ಏನು ಅಂದರೆ, ತನ್ನ ತರ್ಕಬದ್ಧತೆಯೇ, ತರ್ಕಶುದ್ಧತೆಯೇ ತನ್ನ ಮಿತಿ ಅಂತ ಅದಕ್ಕೆ ಗೊತ್ತಾಗೋದು ಯಾವಾಗ ಅಂತ. ಅದು ಕಷ್ಟ ಸ್ವಲ್ಪ. ಇದು ತನ್ನ ಮಿತಿ ಎಲ್ಲ ಇದೆ, ಹೌದು, ಅದರ ಸ್ವಭಾವ ಹೌದು, ಎಲ್ಲವೂ ಸರಿ. ಮಾತಾಡುವಾಗ ಒಂದು ವಿಷಯ ಹೇಳಿದರೆ ಅದನ್ನು ವಿರೋಧಿಸಿ ಅಲ್ಲಿಯೇ ನೀವು ಮತ್ತೊಂದು ವಿಷಯ ಹೇಳಲಿಕ್ಕಾಗೋದಿಲ್ಲ. ಒಂದು ಹೇಳಿದ ನೋಡಿ, ಒಂದು ವಾಕ್ಯ ನೀವು ಬರೆದ್ರೆ, ನೀವೊಬ್ಬರು ಬರಹಗಾರ ಇಟ್ಟುಕೊಳ್ಳಿ, ನೀವು ಒಂದು ವಾಕ್ಯ, ನೀವು ಏನೋ ಒಂದು ಬರಹ ಬರೀಬೇಕಾಗಿದೆ, ಕಾದಂಬರಿ ಬರೀಬೇಕಾಗಿದೆ, ಒಂದು ಕಥೆ ಬರೀಬೇಕಾಗಿದೆ, ಒಂದು ಎಸ್ಸೆ ಬರೀಬೇಕಾಗಿದೆ, ಒಂದು ವಾಕ್ಯದಿಂದ ನೀವು ಪ್ರಾರಂಭಿಸ್ತೀರಿ, ಒಂದು ವಾಕ್ಯ ನೀವು ಬರೀತೀರಿ. ಈ ಎರಡನೆಯ ವಾಕ್ಯವನ್ನು ಆ ಮೊದಲು ಬರೆದ ವಾಕ್ಯ ನಿಯಂತ್ರಿಸ್ತದೆ. ನೀವು ಅದನ್ನು ಮೀರುವ ಹಾಗಿಲ್ಲ. ವಿಚಿತ್ರ ಇದು ಆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡರೆ ಮಾತ್ರ ಗೊತ್ತಾಗ್ತದೆ. ನಾನು ಹೇಳಬೇಕಾದ್ದನ್ನು ಹೇಳಿದ್ದೆ ಅಂತ ಅದು ಬೇರೆ ವಿಷಯ. ನೀವು ಹೇಳುವ ಪ್ರಕ್ರಿಯೆ ಉಂಟಲ್ಲ, ಪ್ರೊಸೆಸ್, ಅದು ಬಹಳ ಮುಖ್ಯ. ಹೇಳುವ ಪ್ರಕ್ರಿಯೆಯನ್ನು ನೀವು ಹೇಳುವ ಪ್ರಕ್ರಿಯೆಯನ್ನು ನೀವೇ ಗಮನಿಸಿದರೆ ಆಗ ಮೊದಲು ಬರೆದ ವಾಕ್ಯ ಉಂಟಲ್ಲ, ಅದು ನಿಮ್ಮನ್ನು ನಿಯಂತ್ರಣಕ್ಕೆ ಒಳಪಡಿಸ್ತಾ ಇರುವುದು. ಅದನ್ನು ಅನುಸರಿಸಿಯೇ ನೀವು ಅದನ್ನು ಮೀರಬೇಕಾಗಿದ್ದರೆ ಒಂದು ಎರಡು ಪ್ಯಾರಾಗ್ರಾಫ್ ಬರೆದ ಮೇಲೆ ಮತ್ತೆ ಏನೋ ನೀವೊಂದು ಬೇರೆ ಒಂದು ಬೈಪಾಸ್ ಮಾಡಬೇಕಾಗ್ತದೆ ಎನ್ನುವುದು. ಇದೆಲ್ಲ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡರೆ ಗೊತ್ತಾಗ್ತದೆ, ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ. ಬರೀ ನಾನು ಹೇಳಬೇಕಾದ್ರೆ ಹೇಳಿದೆ, ನನ್ನ ಅರ್ಥ ಮುಗೀತು ಅಂತ ಹೇಳಿದರೆ ಶುರುವೇ ಆಗಲಿಲ್ಲ ಅರ್ಥ. ಹಾಗೆ ಇದೆ. ಬಹಳ ವಿಚಿತ್ರವಾಗಿರೋ ಕಲೆಯ ಸಂಗತಿ, ಬಹಳ ವಿಚಿತ್ರವಾದದ್ದು. ಅದು ನಾವು ಭಾವಿಸಿದಂತೆ ನಮನೀಯ ಹೌದು, ಸುಲಭವೂ ಹೌದು. ಅದನ್ನು ಹೇಳಿ ಆವಾಗ ಒಬ್ಬರು ಹೇಳಿದ್ರಲ್ಲ, ಒಂದು ಪದದ ಅರ್ಥ, ಎರಡು ಪದದ ಅರ್ಥ. ನನಗೆ ಯಾವಾಗಲೂ ಹಾಗೆ ಏನಂದರೆ, ಅಚ್ಚುಕಟ್ಟಿನ ಅರ್ಥ ಹೇಳಿದರು ಅಂತ ಹೇಳಬೇಕಾದ್ದೇ, ಕೆಡಬಾರ್ದು. ಏನೇನು ಬಾಯಿಗೆ ಬಂದದ್ದು ಮಾತಾಡೋದಲ್ಲ, ಅಚ್ಚುಕಟ್ಟಿನ ಅರ್ಥ ಹೇಳಬೇಕಾದದ್ದೇ. ಅದು ನಿಜವೇ, ಅದಕ್ಕೆ 100ಕ್ಕೆ 100 ಒಪ್ಪಿಕೊಳ್ತೇನೆ. ಆದರೆ ನನಗೆ ಒಂದು ಹಿಂಜರಿಕೆ ಇದೆ, ಅದರಲ್ಲಿ ಏನಿದೆ ಅಂತ. ಚಾಲೆಂಜ್ ಏನಿದೆ? ನಮಗೆ ಗೊತ್ತಿರುವುದನ್ನೆಲ್ಲ ಏನೆಲ್ಲ ಕಲ್ತಿದ್ದೇವೆ ಅದನ್ನೆಲ್ಲ ಮರೆತು ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡತಕ್ಕ ಒಂದು ಸಂಯಮ ಅದ್ಭುತವಾದದ್ದು. ಆದರೆ ಅದು ಗೊತ್ತಾಗುವುದಿಲ್ಲ. ಅದು ಗೊತ್ತಾಗೋದಿಲ್ಲ. ಅದು ಇವರು ಭಾಳ ಚೆನ್ನಾಗಿ ಮಾತಾಡಬಲ್ಲರು, ಈಗ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದಾರೆ. ಮತ್ತೆ ಕೆಲವರಿದ್ದಾರೆ ನಮ್ಮಲ್ಲಿ ಏನು ಅಂದರೆ, ಈ ಸಭೆಗೆ ಇಷ್ಟು ಸಾಕು ಅಂತ. ಇದು ಎಲ್ಲ ತಪ್ಪು. ಸಭೆಯನ್ನು ನೀವು ತೀರ್ಮಾನ ಮಾಡಲಿಕ್ಕೆ ನೀವು ಯಾರು?
ಆದರೆ ಹೀಗೆಲ್ಲ ಇದೆ. ಅದು ಬಹಳ ವಿಚಿತ್ರವಾಗಿರ್ತಕ್ಕ ಒಂದು ಸಂಗತಿ. ಈಗ ಹೇಳಿದರು ಅವರು, ಪ್ರಭಾಕರ ಜೋಶಿಯವರು ಒಂದು ಲೇಖನದಲ್ಲಿ ಬರೆದರು, ತಾಳಮದ್ದಳೆ ಕಲ್ಪವೃಕ್ಷ ಅಡ್ಡ ಬಿತ್ತು ಅಂತ. ಆ ಮಾತು ಚೆನ್ನಾಗಿದೆ, ಅಡ್ಡ ಬಿದ್ದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಕಲ್ಪವೃಕ್ಷ ಅಡ್ಡ ಬಿತ್ತು, ಕಾಮಧೇನು ಬರಡಾಗಿ ಹೋಯಿತು, ಜರಾಯುಧ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಹೇಳಿದರೆ, ಅದು ನೀವು ಏನನ್ನು ಹೇಳ್ತಾ ಇದ್ದೀರೋ ಅದಕ್ಕೆ ವಿರೋಧವಾದ ಒಂದು ಭಾವನೆಯನ್ನು ಉಂಟು ಮಾಡ್ತದೆ. ನಿಮಗೆ ಇಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತದೆ ಅಂತ. ಕಲ್ಪವೃಕ್ಷ ಅಡ್ಡ ಬಿತ್ತು ಅಂತ ಹೇಳಿದರೆ ಎಷ್ಟು ಚೆನ್ನಾಗಿದೆ ಆ ಮಾತು, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ನೀವು ಒಪ್ಪಿದ ಕೂಡಲೇ ಕಲ್ಪವೃಕ್ಷ ಅಡ್ಡ ಬೀಳಲಿಲ್ಲ ಅಂತಾಯ್ತಲ್ಲ. ಏನನ್ನು ಹೇಳುವುದಕ್ಕೆ ಹೊರಟಿದ್ದಾರೆ ಅದಕ್ಕಿಂತ ಭಿನ್ನವಾಗಿರತಕ್ಕ ಒಂದು ಭಾವನೆಯನ್ನು ಅವರ ಮಾತೆ ಉಂಟು ಮಾಡ್ತದಲ್ಲ. ಇದಕ್ಕೆ ಏನು ಮಾಡ್ತೀರಿ? ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದು ಆ ಮಾಧ್ಯಮದ ಗುಣ, ಅದು ಗುಣವಿಶೇಷ. ದೋಷವೂ ಹೌದು, ಯಾಕೆಂದರೆ ಬಹಳ ತರ್ಕಬದ್ಧವಾಗಿ ಇನ್ನೊಬ್ಬರ ಬಾಯಿ ಕಟ್ಟಿಸುವುದು ಅಂತ. ಅವರಿಗೆ ಉತ್ತರ ಹೇಳಲಿಕ್ಕೆ ಆಗಲಿಲ್ಲ. ದೇವರಾಜೆ ಅವರು ಯಾವಾಗಲೂ ಹೇಳ್ತಿದ್ರು ಏನು ಅಂದರೆ, ಸೋಲುವುದನ್ನು ಕಲಿಯಿರಿ ಅಂತ. ಗೆಲ್ಲುವುದಲ್ಲ, ಸೋಲುವುದನ್ನು ಕಲಿಯಿರಿ. ಅವರ ಮಾತು ಯಾವಾಗಲೂ ನನಗೆ ನೆನಪಾಗೋದು. ಠಸೆ ಪೇಪರಿನಲ್ಲಿ ಬರೆದು ಕೊಡ್ತೇನೆ, ವಾದದಲ್ಲಿ ನಾನು ಸೋತೆ ಅಂತ. ಅದರಲ್ಲಿ ಬೇರೆ ಯಾರೂ ಸ್ಥಾಪಿಸಬೇಕಾಗಿಯೇ ಇಲ್ಲ, ನಾನೇ ಹೇಳ್ತೇನೆ, ಮತ್ತೆ ಬಂದು ನನ್ನ ಅರ್ಥ ಕೇಳಿ ಅಂತ. ಇದರ ಭಾಳ ಹಿಂದಿನಿಂದ ಈ ರೀತಿ ಒಂದು ತರ್ಕದ ಮಹತ್ವ, ಅದರ ಪ್ರಾಧಾನ್ಯ ಎಲ್ಲ ಇದೆ. ಅದರ ಮಿತಿಯೂ ಅರ್ಥ ಆಗುವವರಿದ್ದಾರೆ, ಪ್ರೇಕ್ಷಕರಲ್ಲಿಯೂ ಅದು ಬೆಳೀಬೇಕು. ಹಾಗಾಗಿ ಇವತ್ತಿನ ಈ 2 ದಿವಸಗಳ ಕಮ್ಮಟದಲ್ಲಿ ಮುಖ್ಯವಾಗಿರತಕ್ಕ, ಈ ಗೋಷ್ಠಿಯ ಬಹಳ ಮುಖ್ಯವಾಗಿರತಕ್ಕ ವಿಷಯ ಯಾವುದಂದರೆ ಸಾಮರಸ್ಯ ಉಂಟು ಮಾಡುವುದು ಹೇಗೆ ಅಂತ. ಸಮರಸ ಉಂಟು ಮಾಡುವುದು ಹೇಗೆ? ಪ್ರಸಂಗಗಳಿಗೂ ಪುರಾಣಗಳಿಗೂ ಇರತಕ್ಕ ವಿರಸ ಹೋಗಲಾಗಿ ಅದನ್ನೊಂದು ಸಮರಸ ಮಾಡುವುದು ಹೇಗೆ, ಒಂದು ಅಖಂಡವಾಗಿ ನೋಡುವುದು ಹೇಗೆ? ವಿರಸವನ್ನು ಸ್ಥಾಪಿಸುವುದಲ್ಲ. ತಾಳಮದ್ದಳೆಯಲ್ಲಿ ಮಾತುಗಾರರು, ತೊಡಗಿಕೊಂಡ ಮಾತುಗಾರರು ಒಂದು ಸಮರಸ ಸಾಧ್ಯ ಎನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ಮೂಲತಃ ಇಟ್ಟುಕೊಂಡು ಈ ಜೀವನದಲ್ಲಿ ಒಂದು ಸಾಮರಸ್ಯ ಇದೆ ಅಂತ. ಮೇಲ್ನೋಟಕ್ಕೆ ಎಷ್ಟು ವಿರೋಧ ಇರಲಿಕ್ಕೂ ಸಾಕು, ಎಷ್ಟು ಬೇರೆ ಬೇರೆ ಸಂಗತಿಗಳು ಇರಲಿಕ್ಕೂ ಸಾಕು, ಅದು ಹಾಗೆ ಬೇಕು. ಹಾಗೆ ಇರುವುದರಿಂದಲೇ ಇದನ್ನು ಹೊಂದಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯ ಕೆಲವು ವೈಪರೀತ್ಯಗಳು ಇರುವುದರಿಂದಲೇ ಇಲ್ಲಿ ವಿಶೇಷವಾಗಿರತಕ್ಕ ಒಂದು ಸಮರಸವೂ ಸಾಧ್ಯ ಎನ್ನುವ ಹೊಳಹು ಇದ್ದರೆ ಆಗ ಮಾತುಗಾರಿಕೆಯ ರೀತಿ ಬೇರೆ ಆಗ್ತದೆ. ನನ್ನ ಮಾತೆ ಗೆಲ್ಲಬೇಕು ಅಂತಾದರೆ ನೀವು ಮಾತಾಡಬೇಕು ಅಂತಲೇ ಇಲ್ಲ. ಗೆಲ್ಲುವುದಲ್ಲ, ಸೋಲುವುದೂ ಅಲ್ಲ, ಎರಡೂ ಅಲ್ಲ. ಮಾತಿಗೆ ಇರುವಂಥದ್ದೇನು? ಮಾತಿನ ಸಾಧ್ಯತೆಯನ್ನು ಶೋಧಿಸುವುದು. ಒಂದು ಮಾತು ಹೇಗೆಲ್ಲ ಅದು ಬಳುಕುವುದಕ್ಕೆ ಸಾಧ್ಯ ಅಂತ ಬಹಳ ತಾರ್ಕಿಕವಾಗಿದ್ದರೆ, ಬಹಳ ತರ್ಕನಿಷ್ಠವಾಗಿದ್ದರೆ ಅದು ಪೆಡಸಾಗ್ತದೆ. ಹೇಳಿದ್ದನ್ನೇ ಹೇಳೋದು, ನೀನು ಹಾಗೆ ಹೇಳಿಲ್ವ, ಅದೇ ಮೊದಲು ಹೇಳಿದ್ದಕ್ಕೆ ತಪ್ಪಲ್ವ, ಇತ್ಯಾದಿ ಇತ್ಯಾದಿ. ನಮ್ಮಲ್ಲಿ ಬಹಳ ತರ್ಕಶಾಸ್ತ್ರ, ಭಾಳ ಆಶ್ಚರ್ಯಗಳು ಇದೆಲ್ಲ. ವೇದಾಂತ ನಮ್ಮಲ್ಲಿ ಎಷ್ಟು ಬೆಳೆದಿದೆಯೋ, ಆ ಅಲಂಕಾರ ಶಾಸ್ತ್ರ ಅಂದರೆ ಸಾಹಿತ್ಯದ ಅಧ್ಯಯನದ ಒಂದು ಶಾಸ್ತ್ರ ಹೇಗೆ ಬೆಳೆದಿದೆಯೋ, ನ್ಯಾಯಶಾಸ್ತ್ರವೂ ಅಷ್ಟೇ ಬೆಳೆದಿದೆ. ನ್ಯಾಯಶಾಸ್ತ್ರ ಅಂದರೆ ತರ್ಕ. ಆದರೆ ತಾರ್ಕಿಕರಿಗೆ ಇದು ಚೆನ್ನಾಗಿ ಗೊತ್ತಿದೆ, ಎರಡು ರೀತಿ ಇದೆ ಅಂತ. ಒಂದು ಅನ್ವಯ, ಇನ್ನೊಂದು ವ್ಯತಿರೇಕ ಅಂತ. ಅನ್ವಯ ಮತ್ತು ವ್ಯತಿರೇಕ ಎರಡನ್ನೂ ಇಟ್ಟುಕೊಂಡು ಸಾಧಿಸಬೇಕು. ಬರೀ ಅನ್ವಯವನ್ನಲ್ಲ, ಬರೀ ವ್ಯತಿರೇಕವನ್ನು ಅಲ್ಲ. ಅನ್ವಯ ಅಂದರೆ ಏನು? ಅನ್ವಯ ಅಂದರೆ ನೀನಿದ್ದರೆ ನಾನಿದ್ದೇನೆ ಅಂತ. ತದ್ಭಾವೇ ತದ್ಭಾವ. ನೀನಿದ್ದಿ, ದೇವರು ಎಂಥದೋ ಒಂದು ಸತ್ಯ ಇದೆ, ನೀನು ಇದ್ದದ್ರಿಂದ ನಾನು ಇದ್ದೇನೆ, ನಾನು ಮಾತ್ರ ಅಲ್ಲ ಇರುವುದು, ನಾನು ಇರುವುದಕ್ಕೆ ನೀನು ಕಾರಣ ಅಂತ. ನೀನು ಇದ್ದದ್ರಿಂದ ನಾನಿದ್ದೇನೆ.
ಇದಕ್ಕೆ ಅನ್ವಯ ಅಂತ ಹೆಸರು. ವ್ಯತಿರೇಕ ಅಂದರೆ ನೀನಿಲ್ಲದಿದ್ದರೆ ನಾನಿಲ್ಲ ಅಂತ. ತದಭಾವೇ ತದಭಾವ. ನೀನಿಲ್ಲದಿದ್ದರೆ ಏಕಕಾಲದಲ್ಲಿ ಎರಡನ್ನೂ ಯೋಚನೆ ಮಾಡ್ತಾರೆ. ಭಾವವನ್ನು ಯೋಚನೆ ಮಾಡ್ತಾರೆ, ಅಭಾವವನ್ನು ಯೋಚನೆ ಮಾಡ್ತಾರೆ. ಇರುವಿಕೆಯನ್ನು ಯೋಚನೆ ಮಾಡ್ತಾರೆ, ಇಲ್ಲದಿರುವಿಕೆಯನ್ನು ಯೋಚನೆ ಮಾಡ್ತಾರೆ. ಎರಡೂ ಇದೆ. ಪರಸ್ಪರ ಭಿನ್ನವಾಗಿರತಕ್ಕ ಸಂಗತಿಗಳು, ಪರಸ್ಪರ ವಿರೋಧವೂ ಆಗಿರತಕ್ಕ ಸಂಗತಿಗಳ ಹಾಗೆ ಕಾಣುತ್ತದೆ. ಆದರೆ ಇದು ಎರಡನ್ನೂ ನಮ್ಮಲ್ಲಿಯೇ ಅನ್ವಯ ಮಾಡಲಿಕ್ಕೆ ಬರುವುದಾಗಿದ್ದರೆ ಆಗ ಹೇಗೆ ಮಾತಾಡಬೇಕು? ಇದ್ದೇನೆ ಅಂತ ಮಾತಾಡಬೇಕು, ಇಲ್ಲ ಅಂತ ಮಾತಾಡಬೇಕು. ನುಡಿಕಟ್ಟು ಬದಲಾಗ್ತದೆ ಅಂತ. ಆಗ ಭಾಳ ನೇರವಾಗಿ ಹೇಳಲಿಕ್ಕಾಗೋದಿಲ್ಲ. ಮತ್ತೇನು, ನಾನು ಇದ್ದೇನೆ ಮತ್ತು ಇಲ್ಲ ಅಂತ ಹೇಳಬೇಕು, ಇದ್ದರೂ ಇಲ್ಲ ಅಂತ ಹೇಳಬೇಕು, ಇಲ್ಲದಿದ್ದರೂ ಇದ್ದಂತೆ ಅಂತ ಹೇಳಬೇಕು. ಆಗ ತರ್ಕವೇ ಬೇರೆ ಆಯಿತು. ಮಾತಿಗೆ ಇದು ಬೇಕು. ಮಾತಿಗೆ ಈ ಎಂತ ಹೇಳೋದು, ಇದಕ್ಕೆ ಈ ರೀತಿಯ ಒಂದು ಜೀವಂತಿಕೆ ಬೇಕು. ಜೀವಂತಿಕೆಯ ಒಂದು ವಿಸ್ತಾರ. ಅದು ಇಲ್ಲದಿದ್ದರೂ ಇದ್ದಂತೆ. ಈಗ ಇಲ್ಲಿ ಬಹಳ ಜನರಿಗೆ ಕರೆ ಕೊಟ್ಟಿದ್ದಾರೆ, ಬರಲಿಲ್ಲ ಹೆಚ್ಚಿನವರು ಅಂತ. ಅವರು ಇಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಳ್ಳುವ. ಇಲ್ಲದಿದ್ದರೂ ಇದ್ದಂತೆ ಅಂತ, ಅಥವಾ ಇದ್ದವರು ಇಲ್ಲದಂತೆ ಅಂತ ಹಾಗೂ ಆಗ್ಬೋದು. ಮನಸ್ಸು ಬೇರೆ ಕಡೆ ಇದ್ದರೆ ಅದು ಏನು ಮಾಡಲಿಕ್ಕೂ ಆಗೋದಿಲ್ಲ. ಈ ಎರಡನ್ನೂ ಸೇರಿಸಿ ಇರುವಿಕೆ ಮತ್ತು ಇಲ್ಲದಿರುವಿಕೆ, ಪ್ರೆಸೆನ್ಸ್ ಮತ್ತು ಆಬ್ಸೆನ್ಸ್ ಅಂತ ಎರಡು ಪ್ರಜ್ಞೆಗೆ ಇರತಕ್ಕ ಬಹಳ ಮುಖ್ಯವಾಗಿರತಕ್ಕ ಎರಡು ಮುಖಗಳು, ಅರಿವು ಮರೆವು ಅಂತ. ಮರೆವನ್ನು ಸೃಷ್ಟಿಸಿದ್ದು ಅರಿವೇ. ಹೀಗೆ ಬಹಳ ಮೇಲ್ನೋಟಕ್ಕೆ ಬಹಳ ವಿರೋಧವಾಗಿ ಕಾಣತಕ್ಕ, ಪರಸ್ಪರ ವಿರುದ್ಧವಾಗಿ ಕಾಣತಕ್ಕ ಸಂಗತಿಗಳನ್ನು ಮಾತು ಹಿಡಿಲಿಕ್ಕೆ ಆಗದಿದ್ದರೆ ಮಾತು ಸೋತ ಹಾಗೆ. ಹಿಡಿಲಿಕ್ಕೆ ಆದರೆ ಮಾತು ಗೆದ್ದ ಹಾಗಲ್ಲ, ಸಾರ್ಥಕವಾದ ಹಾಗೆ. ಅದು ಅದಕ್ಕೆ ಸಾಧ್ಯ ಇದೆ. ನಾನು ಇದ್ದರೂ ಇಲ್ಲದಂತೆ ಅಂತ ಒಬ್ಬರು ಹೇಳಿದರೆ ಆ ಮಾತು ನಮಗೆ ಅರ್ಥ ಆದರೆ ಅದು ಬರೀ ಅರ್ಥ ಅಲ್ಲ, ಅದು ಒಂದು ಸ್ಪಂದನ. ಅದು ನಮ್ಮಲ್ಲಿ ಉಂಟು ಮಾಡಿದರೆ ಆ ಮಾತು ಸಾರ್ಥಕ ಅಲ್ವ? ಅದು ಹಾಗಲ್ಲದೆ ಬೇರೆ ಆ ಸ್ಪಂದನವನ್ನು ಆ ಮಾತಿನಲ್ಲಿ ಹಾಗಲ್ಲದೆ ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾತಿಗೆ ಈ ಬಹಳ ಮೌನದ ಒಂದು ಸಾಂಗತ್ಯ ಮಾತಿಗೆ ಬಹಳ ಇದೆ. ಇದೆಲ್ಲ ನೀವು ಸಾಹಿತ್ಯದಲ್ಲಿ ಮಾತಿನ ಪ್ರಕ್ರಿಯೆ ಹೇಗೆ ಉಂಟಾಗ್ತದೆ ಎನ್ನುವುದನ್ನು ಯೋಚಿಸ್ತಾ ಇದ್ದರೆ, ಬರೀ ಮಾತಾಡ್ತಾ ಇದ್ದರೆ ಅಲ್ಲ, ಮಾತಾಡ್ತಾ ಇದ್ದ ಹಾಗೆ ಒಂದು ಪಾಸ್ ಕೊಟ್ಟರೆ, ಮೌನ ಒಂದು ನಿಮಿಷ ಮೌನವಾಗಿದ್ದು ಆಮೇಲೆ ಶ್ರದ್ಧಾಂಜಲಿ ಅಲ್ಲ, ಒಂದು ನಿಮಿಷ ಒಂದು ನಿಮಿಷ ಸ್ವಲ್ಪ ಸುಮ್ಮನೆ ಇದ್ದು ಆಮೇಲೆ ನೀವು ಮಾತಾಡ್ತಾ ಇದ್ದರೆ ಆ ಸುಮ್ಮನೆ ಇದ್ದದ್ದಕ್ಕೂ ಒಂದು ವಿಶೇಷವಾದ ಅರ್ಥ ನಿಮ್ಮ ಮಾತಿನಲ್ಲಿ ಉಂಟಾಗಿಯೇ ಆಗ್ತದೆ. ಅದು ಹೇಗೆ ಉಂಟಾಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬಹಳ ಬೌದ್ಧಿಕವಾಗಿ, ಅಂದರೆ ಬಹಳ ಗಟ್ಟಿಯಾಗಿ ಎಲ್ಲವನ್ನೂ ಸಮರ್ಥನೆ ಮಾಡಲೇಬೇಕು ಎನ್ನುವ ಹಠ ಬಿಟ್ಟು, ಮಾತಿನ ಬಗ್ಗೆ ಒಂದು ವಿಶೇಷವಾದ ಎಂತ ಹೇಳೋದು, ಒಂದು ಮೋಹ ಇದ್ದರೆ, ಒಂದು ಕಾಳಜಿ ಇದ್ದರೆ, ಒಂದು ಪ್ರೀತಿ ಇದ್ದರೆ ಹಠ ಬಿದ್ದು ಹೋಗ್ತದೆ, ಪ್ರೀತಿ ಉಂಟಾಗ್ತದೆ. ಮಾತಿಗೆ ಬೇಕಾದದ್ದು ಅದು. ಮಾತನ್ನು ನಾವು ಪ್ರೀತಿಸಬೇಕು. ಇದೆಲ್ಲವೂ ಮಾತೇ ಮುಖ್ಯವಾಗಿರುವ, ಪ್ರಧಾನವಾಗಿರುವ ತಾಳಮದ್ದಳೆಯ ಕಲಾವಿದರಿಗೆ ವೇದಿಕೆಯಲ್ಲಿಯೇ ಗೊತ್ತಾದರೆ ಭಾಳ ಒಳ್ಳೆಯದು. ಅದು ಬಿಟ್ಟು ಬಂದ ಮೇಲೆ ನಾನು ಹೇಳಿದೆ, ನಾನು ಬಿಟ್ಟಿದ್ದೇನೆ ಅದನ್ನು. ನಾನು ಆ ಕ್ಷೇತ್ರದಲ್ಲಿ ಈಗ ಇಲ್ಲ. ನಾನು ಆಸರಣ್ಣರ ಮಾತು ಅಂತ ಹೇಳಿಕೊಂಡು ನಾನು ಬಂದದ್ದು. ಅಂದರೆ ನೀವು ಕರೆದರೆ ಬರ್ತಿರಲಿಲ್ಲ ಅಂತಲ್ಲ, ನಿಮ್ಮಲ್ಲಿ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಪ್ರೀತಿ ಇದೆ. ಅವ್ರ ಹತ್ರ ಸ್ವಲ್ಪ ಹೆದರಿಕೆ ಆಗ್ತದೆ. ಹಾಗೆ ನಾನು ಕ್ಷೇತ್ರ ಬಿಟ್ಟಿದ್ದೇನೆ. ಕ್ಷೇತ್ರ ಬಿಟ್ಟರೂ ಕೂಡ ಮಾತಿನ ಮೋಹ ನನ್ನನ್ನು ಬಿಡಲಿಲ್ಲ. ಹಾಗಾಗಿ ನೀವೆಲ್ಲ ಏನು ಮಾತಾಡ್ತೀರಿ ಅಂತ ಕೇಳುವ ಉತ್ಸಾಹದಿಂದ, ಆಮೇಲೆ ನನಗೆ ಏನು ಹೊಳೀತದೋ ಎನ್ನುವ ಆಸೆಯಿಂದ
ನಾನು ಬಂದಿದ್ದೆ. ಮಹಾಭಾರತಕ್ಕೆ ಅನೇಕ ಪಾಠಾಂತರಗಳಿವೆ. ಈ ಎಲ್ಲ ಪಾಠಾಂತರಗಳನ್ನು ಶೋಧಿಸಿ, ನೂರಾರು ಪಾಠಾಂತರಗಳನ್ನು ಶೋಧಿಸಿ ಕಳೆದ ಶತಮಾನದಲ್ಲಿ ಪೂನಾದ ಭಂಡಾರ್ಕರ್ ಸಂಸ್ಥೆಯವರು ಒಂದು ಶುದ್ಧ ಪಾಠ ಅಂತ, ಮಹಾಭಾರತದ ಶುದ್ಧ ಪಾಠ ಅಂತ ಪ್ರಕಟಿಸಿದರು. ಅದು ಆಯಿತು, ಅದಕ್ಕೆ ಬಹಳ ಕೀರ್ತಿ ಬಂತು. ಸರಿ, ಆ ಶುದ್ಧ ಪಾಠವನ್ನು ಸಂಪಾದನೆ ಮಾಡಿದ ಸಂಪಾದಕ ಮಂಡಳಿಯ ಅಧ್ಯಕ್ಷರಾಗಿದ್ದವರು ವಿ.ಎಸ್. ಸುಕ್ತಂಕರ್ ಅವರು. ಇದು ಪ್ರಕಟ ಆದ ಮೇಲೆ ಅವರಿಗೆ ಬಹಳ ಖ್ಯಾತಿ ಬಂತು. ಅವರನ್ನು ಪೂನಾದಲ್ಲಿಯೇ ಮತ್ತೊಂದು ಕಡೆಯಲ್ಲಿ ಮುಂಬೈಯಲ್ಲಿ ಒಂದು ಕಾಲೇಜಿನಲ್ಲಿ ಆನ್ ದ ಮೀನಿಂಗ್ ಆಫ್ ಮಹಾಭಾರತ ಎನ್ನುವ ಒಂದು ಶೀರ್ಷಿಕೆಯಲ್ಲಿ ನಿಮ್ಮದು ಉಪನ್ಯಾಸ ಆಗಬೇಕು ಅಂತ 5 ಉಪನ್ಯಾಸಗಳನ್ನು ಅವರಿಂದ ಕೊಡಿಸಿದರು. ಅದು ಪುಸ್ತಕ ಬಂದಿದೆ, ನಿಮ್ಮ ಅದನ್ನು ಓದಿರ್ಬೋದು, ಓದಿಯೇ ಇರ್ತೀರಿ. ಆನ್ ದ ಮೀನಿಂಗ್ ಆಫ್ ಮಹಾಭಾರತ ಅಂತ ಆ ಗ್ರಂಥಕ್ಕೆ ಹೆಸರು. ಆಶ್ಚರ್ಯ ಏನು ಅಂತ ಕೇಳಿದರೆ, ಆ ಗ್ರಂಥದಲ್ಲಿ ಎಡಿಟ್ ಮಾಡುವಾಗ, ಮಹಾಭಾರತದ ಶುದ್ಧ ಪಾಠವನ್ನು ಎಡಿಟ್ ಮಾಡುವ ಕಾಲದಲ್ಲಿ ಯಾವುದೆಲ್ಲ ಪ್ರಕ್ಷೇಪ, ಯಾವುದೆಲ್ಲ ಮೂಲ ಅಲ್ಲ, ಯಾವುದೆಲ್ಲ ವ್ಯಾಸಕೃತ ಅಲ್ಲ, ಬೇರೆ ಯಾರೋ ಒಂದು ಸೇರಿಸಿದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆಯೋ ಆ ಪ್ರಕ್ಷೇಪ ಭಾಗಗಳನ್ನೆಲ್ಲ ಬಿಟ್ಟು ಶುದ್ಧ ಪಾಠವನ್ನು ಎಡಿಟ್ ಮಾಡಿದ ಸಂಪಾದಕ ಮಂಡಳಿಯ ಅಧ್ಯಕ್ಷರೇ ಮಹಾಭಾರತದ ಅರ್ಥ ವಿಸ್ತಾರವನ್ನು ಮಾಡುವ ಕಾಲಕ್ಕೆ ಪ್ರಕ್ಷೇಪಗಳಿಂದ ಧಾರಾಳವಾಗಿ ತೆಕ್ಕೊಂಡು ಉದಾಹರಿಸಿದರು. ಒಂದು ದೊಡ್ಡ ಆಶ್ಚರ್ಯ ಇದು. ಬಹಳ ಮಾಡಿದರು. ಕನ್ನಡದ ಕೆಲವು ಸಾಹಿತಿಗಳಿಗೆ ಇದು ಬಹಳ ಆಶ್ಚರ್ಯ ಆಗಿದೆ. ಅವರೇ ಕೈಬಿಟ್ಟದ್ದನ್ನು ಅದಕ್ಕೆ ಸುಕ್ತಂಕರೊಂದು ಉತ್ತರ ಕೊಟ್ಟರು. ಅದು ಆ ಪುಸ್ತಕದ ಮುನ್ನುಡಿಯಲ್ಲಿದೆ. ಮಹಾಭಾರತದವನ್ನು ಎಡಿಟ್ ಮಾಡಿದ ಮುನ್ನುಡಿಯಲ್ಲಿಲ್ಲ. ಮಹಾಭಾರತವನ್ನು ಎಡಿಟ್ ಮಾಡಿ ಮೊದಲು ಬಂದದ್ದು ಆದಿ ಪರ್ವ, ಅದರ ಮುನ್ನುಡಿಯಲ್ಲಿ ಮಧ್ವಾಚಾರ್ಯರ ಉಲ್ಲೇಖ ಇಲ್ಲ. ಆನ್ ದ ಮೀನಿಂಗ್ ಆಫ್ ಮಹಾಭಾರತದಲ್ಲಿ ಮಧ್ವಾಚಾರ್ಯರ ಉಲ್ಲೇಖ ಇದೆ. ದೇವತೆಗಳಿಗೂ ಅರ್ಥ ಆಗುವುದಕ್ಕೆ ಕಷ್ಟ ಮಹಾಭಾರತದ ನಿಜವಾದ ಅಂತರಾರ್ಥ ಎನ್ನುವ ಮಧ್ವಾಚಾರ್ಯರ ವಾಕ್ಯವನ್ನು ಅವರು ತಮ್ಮ ಭಾಷಣದ ನಾಂದಿಯಲ್ಲಿ ಹೇಳ್ತಾರೆ. ಆಯಿತಾ? ಪ್ರಕ್ಷೇಪಗಳನ್ನು ಯಾಕೆ ಹೇಳಿದ್ದು? ನೀವೇ ಕೈಬಿಟ್ಟದ್ದನ್ನು. ಶಾಸ್ತ್ರೀಯವಾಗಿ ಶುದ್ಧ ಪಾಠವನ್ನು ಎಡಿಟ್ ಮಾಡುವ ಶಾಸ್ತ್ರದಲ್ಲಿ ಅದು ನಮಗೆ ಪ್ರಕ್ಷೇಪ ಅಂತ ಗೊತ್ತಾಗುವುದಕ್ಕೆ ಅನೇಕ ಕಾರಣಗಳಿವೆ. ಆ ಕಾರಣಗಳಿಂದಾಗಿ ಅದು ಪ್ರಕ್ಷೇಪ ಆಗಿದೆ. ಅದನ್ನು ಪ್ರಕ್ಷೇಪ ಅಂತ ನಾವು ಹೇಳ್ತೇವೆ. ಆದರೆ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ಎನ್ನುವುದು ಕೇವಲ ಶುದ್ಧ ಪಾಠಾನುಸಾರಿಯಾಗಿರತಕ್ಕ ಒಂದು ಧೋರಣೆ ಆಗಬೇಕಾಗಿಲ್ಲ ಅಂತ. ಯಾಕೆ ಅಂದರೆ ಒಂದು ಜನಾಂಗ ಎಷ್ಟೋ ಕಾಲದಿಂದ ಅದನ್ನು ತಮಗೆ ಬೇಕಾದ ರೀತಿಯಲ್ಲಿ, ತಮಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ, ಒಪ್ಪಿಗೆ ಆಗದ ರೀತಿಯಲ್ಲಿ, ನಾನಾ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಂದಿದ್ದಾರೆ. ಅದು ಮಹಾಭಾರತದ ಅರ್ಥವೇ ಅಂತ. ಮಹಾಭಾರತದ ಅರ್ಥ ಏನು? ಜನ ಅದನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದು ಮಹಾಭಾರತದ ಒಂದು ಅರ್ಥವೇ, ಒಂದು ಪಾಠಾಂತರವೇ ಅದು ಸಹ ಅಂತ. ಆದುದರಿಂದ ಮಹಾಭಾರತದ ಅರ್ಥ ಏನು ಅಂತ ನೋಡುವುದಕ್ಕಾಗಿ ಶುದ್ಧ ಪಾಠವನ್ನು ಮಾತ್ರ ಅಲ್ಲ, ಪ್ರಕ್ಷೇಪವನ್ನು ಕೂಡ ಇಟ್ಟುಕೊಳ್ಬೇಕು. ಇಟ್ಟುಕೊಂಡದ್ರಿಂದ ನಾನು ಹೀಗೆ ಅಂತ ಹೀಗೆ ಇದು ಸಮಸ್ಯೆ ಏನು ಅಂದರೆ, ಈಗ ಹೇಳಿದರು ಏನು ಮಹಾಭಾರತದಲ್ಲಿ ಕೃಷ್ಣ ಸಂಧಾನ ಅದರಲ್ಲಿ ಹೀಗಿದೆ, ಅವನು ಬೇರೆ ಬೇರೆ ಇದೆ, ಸಿಂಹಾಸನ ಬೀಳು. ವ್ಯಾಸರಲ್ಲಿ ಇಲ್ಲ, ವ್ಯಾಸ ಭಾರತದಲ್ಲಿಲ್ಲ. ಪಾಠಾಂತದಲ್ಲಿ ಇರಲಿಕ್ಕೆ ಸಾಕು. ಯಾರೋ ಅದನ್ನು ಸ್ವತಂತ್ರವಾಗಿ ಕಲ್ಪಿಸಿ ಮಾಡಿದ್ದಲ್ಲ. ಯಾರೋ ಹೇಳಿದ್ದಾರೆ, ಯಾವುದೋ ಒಂದು ಗ್ರಂಥದಲ್ಲಿದೆ, ಯಾವುದೋ ಪಾಠಾಂತರದಲ್ಲಿದೆ, ಅದನ್ನು ಹಾಕಬೇಕು. ಯಾಕೆಂದರೆ ನೀವು ಎಲ್ಲಿಂದ ಇದನ್ನು ಹೇಳಿದಿರಿ ಅಂತ ಕೇಳುವಾಗ ಅದಕ್ಕೊಂದು ಉತ್ತರ ಹೇಳಲಿಕ್ಕೆ ಯಾರಿಗಾದ್ರೂ ಗೊತ್ತಿರ್ತದೆ, ಅದು ಅಲ್ಲಿ ಇದೆ ಅಂತ ಅದು ಹೇಳ್ತಾರೆ. ಇದು ತುಂಬ ಒಂದು ರೂಪಕವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗದಿದ್ದರೆ, ಸಿಂಹಾಸನಾರೋಹಣ, ಸಿಂಹಾಸನದಲ್ಲಿ ಇದ್ದವರನ್ನು ಕೆಡವಿ ಹೊಸ ರಾಜ್ಯ, ಧರ್ಮರಾಜ್ಯ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವೇ ಬಂದ ಕೃಷ್ಣನ ಅವತಾರ.
ಸಿಂಹಾಸನದಲ್ಲಿ ಕೂತವನನ್ನು ತನ್ನ ಮುಂಗುಷ್ಟ ಒತ್ತಿ ಅವನನ್ನು ಯಾಕೆ ಬೆಳೆಸಬಾರ್ದು? ಅದಕ್ಕೆ ಯಾಕೆ ಹಾಗೆ ಅರ್ಥ ನಾವು ಮಾಡಬಾರ್ದು? ಶೇಣಿಯವರೇ ನನ್ನ ಹತ್ರ ಹೇಳಿದರು, ಕೌರವನ ಅರ್ಥವನ್ನು ಹೇಳಿ ಸುಪ್ರಸಿದ್ಧರಾದ ಶೇಣಿಯವರೇ, ಅದು ಡೊಂಬರಾಟದ ಹಾಗೆ ಆಗ್ತದೆ ಕೃಷ್ಣ ಮಾಡಿದರೆ. ಅವರು ಕೃಷ್ಣನ ಪಾತ್ರವನ್ನೇ ಚೆನ್ನಾಗಿ ಮಾಡ್ತಿದ್ದರೆ ಈ ಮಾತು ಹೇಳ್ತಾ ಇದ್ದರು ಎನ್ನುವುದು ಬೇರೆ ವಿಷಯ. ಈಗ ಇದೆಲ್ಲ ಭಾಳ ಸಮಸ್ಯೆ ಇದು. ಹೇಗೆ ನೋಡಬೇಕದನ್ನು ಅಂತ ಅದು ನಮಗೆ ಇಡೀ ಮಹಾಭಾರತದ ಪ್ರಬಂಧ ಧ್ವನಿಯಿಂದ ನಮಗೆ ಗೊತ್ತಾಗಬೇಕು. ಮಹಾಭಾರತವನ್ನು ಹೇಗೆ ನೋಡಬೇಕು, ಬರೀ ಒಂದು ಪಾತ್ರದ ದೃಷ್ಟಿಯಿಂದ ಅಲ್ಲ ಅಂತ. ದೇವರು, ಈಗ ನಮ್ಮ ಸಮಸ್ಯೆ ಏನು ಅಂದರೆ, ದೇವರು ಅವತಾರ ತಾಳಿ ಬಂದಾಗ ಮನುಷ್ಯರಂತೆ ನಟನೆ ಮಾಡುತ್ತಾನೆ ಅಂತ. ಮನುಷ್ಯರು ನಟನೆ ಮಾಡ್ತಾರೆ. ಇವರು ಕಲಾವಿದರಲ್ಲಾದವರು ನಟನೆ ಮಾಡ್ತಾರೆ. ಕೆಲವರು ಕಲಾವಿದರಾಗಬೇಕು ಅಂತ ನಟನೆ ಮಾಡ್ತಾರೆ. ಇದೆಲ್ಲ ಇದೆ. ಹಾಗಾದರೆ ದೇವರಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನು? ದೇವರಿಗೆ ಏನು ವ್ಯತ್ಯಾಸ ಅಂದರೆ, ದೇವರು ನಟನೆ ಮಾಡಿದರೆ ಮತ್ತು ಮಾಡದಿದ್ದರೆ ಎರಡೂ ಒಂದೇ. ದೇವರಿಗೆ ನಟನೆ ಎನ್ನುವುದು ನಟನೆಯಲ್ಲ, ನಮಗೆ ಕಾಣುವಂತೆ ದೇವರು ಮಾಡಿದ ನಟನೆ ಕಲಾವಿದರು ಮಾಡುವ ನಟನೆಯಂತೆ ಒಂದು ಬೇರೆಯಾದ ಸಂಗತಿ ಅಲ್ಲ. ಅವರ ವ್ಯಕ್ತಿತ್ವಕ್ಕಿಂತ ಬೇರೆಯಾದದ್ದಲ್ಲ. ಕಲಾವಿದರ ವ್ಯಕ್ತಿತ್ವ ಒಂದು ಬೇರೆ ಇರುತ್ತದೆ. ಅವರು ಕಲಾವಿದರಾಗುವಾಗ ಅವರ ವ್ಯಕ್ತಿತ್ವ ಒಂದು ಬೇರೆ ಇರುತ್ತದೆ. ದೇವರಿಗೆ ಈ ದ್ವಂದ್ವ ಇಲ್ಲ. ಆದ್ದರಿಂದ ದೇವರು ನಟನೆ ಮಾಡಿದರೂ ಕೂಡ ಇದಕ್ಕೋಸ್ಕರ ಮಧ್ವಾಚಾರ್ಯರು ಹೇಳಿದರು, ಮೂಲ ರೂಪ ಮತ್ತು ಅವತಾರ ರೂಪಗಳಲ್ಲಿ ಐಕ್ಯವನ್ನು ಧ್ಯಾನಿಸಬೇಕು ಅಂತ. ಭಾಳ ಮಾರ್ಮಿಕವಾದ ಒಂದು ಮಾತದು. ಮೂಲ ರೂಪ ಬೇರೆಯಲ್ಲ, ಅವತಾರ ರೂಪ ಬೇರೆಯಲ್ಲ, ಐಕ್ಯವನ್ನು ಧ್ಯಾನಿಸಬೇಕು, ಬೇರೆ ಬೇರೆ ಅಂತ ಭಾವಿಸಬಾರದು ಅಂತ. ಮನುಷ್ಯರನ್ನು ನೋಡುವ ದೃಷ್ಟಿಯಲ್ಲಿ ನಾವು ಬೇರೆ ಬೇರೆ ಅಂತಲೇ ಭಾವಿಸುವುದು. ಕಲಾವಿದ ಬೇರೆ, ಅವನು ಮಾಡಿದ ವೇಷ ಬೇರೆ, ಅವನ ವ್ಯಕ್ತಿತ್ವ ಬೇರೆ ಒಂದು ಇರ್ತದೆ ಅಂತ. ದೇವರು ಇದನ್ನು ಮಾಡುವಾಗ ಹಾಗಲ್ಲ ಅಂತ. ಇದು ಒಂದು ದೊಡ್ಡ ಪ್ರಮೇಯ. ಇದು ಕಲಾವಿದರಿಗೂ ಕೂಡ ಇದೇನು, ನಾನು ನೋಡಿ, ನಾಟ್ಯಶಾಸ್ತ್ರದಲ್ಲಿದೆ ಸೋಹಮಸ್ಮಿ ಅಂತ ಭಾವಿಸಬೇಕು ಅಂತ. ನಟ ಯಾವುದೋ ಒಂದು ಪಾತ್ರವನ್ನು ಮಾಡ್ತಾನೆ, ಯಾವುದೋ ಒಂದು ಪಾತ್ರ, ಆ ಪಾತ್ರ ಬೇರೆ, ಅವನ ವ್ಯಕ್ತಿತ್ವ ಬೇರೆ. ಆದರೆ ಅವನು ನಾಟ್ಯ ಮಾಡುವಾಗ ಸೋಹಮಸ್ಮಿ, ಯಾವ ಪಾತ್ರವನ್ನು ನಾನು ಈ ರಂಗದಲ್ಲಿ ಮಾಡ್ತೇನೆ, ಆ ಸೋಹಮಸ್ಮಿ ಎನ್ನುವ ಮಾತುಂಟಲ್ಲ, ಇದು ತಾಜಾ ಅದ್ವೈತದ ವಾಕ್ಯ. ಅದು ನಾನು ಅದು ಶಂಕರಾಚಾರ್ಯರಿಗಿಂತ 1000 ವರ್ಷ ಹಿಂದೆ ಬರೆದದ್ದು ಸೋಹಮಸ್ಮಿ ಅಂತ. ಇದು ಸಮಸ್ಯೆ ಅಲ್ವಾ? ಏನು, ಕಲಾವಿದ ತಾನು ಅದೇ ಅಂತ ಭಾವಿಸಬೇಕೋ, ತಾನು ಅದು ಅಲ್ಲ ಅಂತ ಭಾವಿಸಿ ತೋರಿಸಬೇಕು? ಏನು ಮಾಡಬೇಕು? ಎರಡು ಒಟ್ಟಿಗೆ ಉಂಟೋ? ಎರಡನ್ನು ಅಷ್ಟು ನಿಕಟವಾಗಿ ಅಷ್ಟು ಅದನ್ನು ನಿಮಗೆ ತೀರಾ ಬೇರೆ ಬೇರೆ ಮಾಡಲಿಕ್ಕೆ ಆಗ್ತದಾ? ನೀವೇ ಅಲ್ವ ಅದು? ನೀವು ಮಾಡುವ ಪಾತ್ರ ನೀವೇ ಅಲ್ವ? ನೀವು ಹಾಗೇ ಮಾಡಿದಿರಿ, ತಾಜಾ ಅರ್ಜುನನ ಹಾಗೆ ಆಯಿತು ಅಂತ ಹೇಳಿದರೆ ಅದು ಬಹಳ ದೊಡ್ಡ ಶ್ಲಾಘನೆ ಅಲ್ವ? ಅದು ನಮಗೆ ಬೇರೆ ಬೇರೆ ಕಂಡಿತ್ತು ಅಂತ ಹೇಳಿದರೆ ಅದು ಶ್ಲಾಘನೆ ಅಲ್ಲ, ಅದು ತಾದಾತ್ಮ್ಯ ಸಿದ್ಧಿ. ಇಡೀ ಭಾರತೀಯ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿರತಕ್ಕ ವಿಷಯ ತನ್ಮಯೀಭವನ ಸಾಮರ್ಥ್ಯ ಅಂತ. ಆದ್ದರಿಂದ ಅದನ್ನು ಇಟ್ಟುಕೊಂಡು ಇಡೀ ಒಂದು ಗ್ರಂಥದ ಒಂದು ಧ್ವನಿ ಅದು ಏನು ಹೇಳುವುದಕ್ಕೆ ಹೊರಟಿದೆ? ಬರೀ ಒಂದು ಪಾತ್ರದ ಒಂದು ಘಟನೆ, ಒಂದು ಪ್ರಸಂಗ ಮಾತ್ರ ಅಲ್ಲ. ಅದನ್ನು ನೋಡಿ ಇಲ್ಲಿ ಬರತಕ್ಕಂತಹ ಸಂದಿಗ್ಧಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಬೇಕಲ್ಲದೆ ಈ ಯಾವುದೋ ಒಂದಕ್ಕೆ ಕಟ್ಟು ಬೀಳಬಾರ್ದು. ಹೀಗೆ ಅಂತ ಕಟ್ಟು ಬೀಳಬಾರ್ದು, ಅದು ಸರಿಯಲ್ಲ ಅಂತ ಕಟ್ಟು ಬೀಳಬಾರ್ದು. ದಾಸರಾಜ ಹಾಗೆ ಮಾತಾಡಿದರೆ ದೇಸಿ ಅಲ್ವ ಅದು? ಅವನು ಹಾಗೆ ಮಾತಾಡಬೇಕಲ್ವಾ? ಸ್ವಾಭಾವಿಕ ಅಲ್ವ ಅದು? ಅದರಿಂದ ಈ ದೇಸಿ ಮಾರ್ಗಗಳ ಸಮನ್ವಯ ಉಂಟಲ್ಲ, ಇದು ಒಂದು ಬಹಳ ದೊಡ್ಡ ಸಂಗತಿ. ಇದು ಮನುಷ್ಯ ಮತ್ತು ದೇವರು ಇದರ ಸಮನ್ವಯದ ಹಾಗೆ ಕಲೆಯಲ್ಲಿ ದೇಸಿ ಮತ್ತು ಮಾರ್ಗಗಳ ಸಮನ್ವಯ. ಇದು ಮಾಡದಿದ್ದರೆ ಮುಂದಕ್ಕೆ ಹೋಗೋದಿಲ್ಲ. ವಿಚ್ಛೇದಕ್ಕಿಂತ ಇದು ಪೂರ್ತಿ ಬಹಳ ತಪ್ಪು ಅಂತ ಕಂಡದ್ದನ್ನು ಮಾತ್ರ ಬಿಡಬೇಕಲ್ಲದೆ, ನಮಗೆ ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ನೀವು ನೋಡಿದರೆ ಬಹಳ ತಪ್ಪು ಅಂತ ಕಾಣುವುದಿಲ್ಲ.
ತೆಗಳಿದರೆ ಹೊಗಳಿಕೆ ಹಾಗೆ ಕೇಳ್ತದೆ. ಕೇಳಬಾರ್ದು ಅಂತ ಇಲ್ಲ, ನೀವು ಅದನ್ನು ಬಹಳ ನೇರವಾಗಿ ಹೀಗೆ ಅಂತ ಅದು ಮಾಡಲಿಕ್ಕೆ ಆಗೋದೇ ಇಲ್ಲ. ನೀನು ಭಾಳ ದೊಡ್ಡವ ಅಂತ ಹೇಳಿದರೆ ಅದು ಹೊಗಳಿಕೆಯೂ ಆಗ್ಬೋದು, ತೆಗಳಿಕೆಯೂ ಆಗ್ಬೋದು, ವ್ಯಂಗ್ಯವೂ ಆಗ್ಬೋದು. ಮಾತಿನಲ್ಲಿ ಇದೆ ಅದು. ಆ ಒಂದು ವಿರೋಧವನ್ನು ಮತ್ತು ಅವಿರೋಧವನ್ನು ಒಟ್ಟಿಗೆ ಇಟ್ಟು ನೋಡುವ ಒಂದು ಸಾಮರ್ಥ್ಯ ಇದೆ ಮಾತಿಗೆ. ನನಗೆ ಕಾಣುವುದು ಆದರೆ ಇದು ವಿರೋಧ, ನಾನು ರಾಮನನ್ನು ವಿರೋಧಿಸ್ತಾ ಇದ್ದೇನೆ, ವಿರೋಧಿಸಲೇಬೇಕಾಗಿದೆ, ಇದು ಭಕ್ತಿಯ ಮತ್ತೆ ಒಂದು ರೂಪ ಅಂತ ರಾವಣ ಹೇಳಬಾರ್ದು. ಅದು ಇನ್ನೊಬ್ಬರು ಯಾರಾದರೂ ಹೇಳಬೇಕು. ಅದನ್ನು ಕೊನೆಗೆ ರಾಮ ಹೇಳ್ಬೋದು. ಅದನ್ನು ತಾನೇ ಹೇಳ್ತಾ ಹೋದರೆ ಅದು ರಾಮನಿಗೆ ಇಷ್ಟ ಅಲ್ಲ. ಹಾಂ, ಹೌದೌದು. ಭಕ್ತಿಯಿಂದ ಸ್ಥಾಪನೆ ಮಾಡಿದ ಮೇಲೆ ವಿರೋಧ ಮಾಡುವುದು ಹೊಣೆ ಉಂಟು, ಅದು ಕಂಟಿನ್ಯೂಷನ್. ಅದು ಇರಲಿ, ಅಲ್ಲ ಅದು ಇರಲಿ, ಭಕ್ತನೇ ಇರಲಿಕ್ಕೆ ಸಾಕು. ಅವನೇ ನರೇಶನ್ ಮಾಡಿದರೆ ಅದು ಅಪ್ರಾಬ್ಲಮ್ ಆಗ್ತದೆ. ಮತ್ತು ಯಾವಾಗಲೂ ಕೂಡ ನಾನು ಕೆಲವು ಅರ್ಥ ಕೇಳುವಾಗೆಲ್ಲ ಅವರ ಜೀವನದ ಬಗೆಗೆ ಅವರೇ ಮಾತಾಡ್ತಾ ಹೋಗ್ತಾರೆ. ಈ ಅಂತರಂಗದ ಜೀವನದ ಬಗೆಗೆ ಆ ಪಾತ್ರ ಅದು ತಾನೇ ಸ್ಥಾಪಿಸ್ತಾ ಹೋಗುವುದುಂಟಲ್ಲ, ಕಲೆಯಲ್ಲಿ ಅದು ಇನ್ನೊಂದು ಪಾತ್ರ ಅದನ್ನು ಸೂಚಿಸಬೇಕು, ತಾನೇ ಹೇಳಬಾರ್ದು. ಪ್ರಸಂಗದಲ್ಲಿ ಹಾಗೆ ಇದೆ. ಪದ್ಯದಲ್ಲಿ ಇರಲಿ, ಪ್ರಸಂಗದಲ್ಲಿ ಇರಲಿ. ಕಲಾವಿದನಿಗೆ ಕಲಾವಿದ ಅದನ್ನು ಯೋಚಿಸಬೇಕು. ಪ್ರಸಂಗದಲ್ಲಿರುವುದು, ಪದ್ಯದಲ್ಲಿರುವುದೆಲ್ಲ ಕಲಾವಿದರಿಗೆ ಸೂಚನೆಯೂ ಹೌದು. ಮತ್ತು ರಾಮನನ್ನು ವಿರೋಧಿಸದೆ ರಾವಣ ಬೆಳೆಯುವುದೇ ಇಲ್ಲ. ಇದು ನನಗೆ ಯಾವಾಗಲೂ ಇಷ್ಟ. ಯಾವುದು 7 ಜನ್ಮಗಳಲ್ಲಿ ಭಕ್ತನಾಗಿ ಬರ್ತೀಯೋ, 3 ಜನ್ಮದಲ್ಲಿ ಶತ್ರುವಾಗಿ ಬರ್ತೀಯೋ ಅಂತ ಕೇಳುವುದುಂಟಲ್ಲ. ದೇವರ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ಕೃಷ್ಣನ ಮಾತದು. ನಾನು ದ್ವೇಷಿಸುವವರೂ ಇಲ್ಲ, ಶತ್ರುಗಳೂ ಇಲ್ಲ, ಪ್ರೀತಿ ಪಾತ್ರರೂ ಇಲ್ಲ, ದ್ವಂದ್ವವೂ ಇಲ್ಲ. ಪ್ರೀತಿ ಮತ್ತು ದ್ವೇಷ ಎನ್ನುವುದು ಒಂದು ದ್ವಂದ್ವವಾದದ್ದರಿಂದ, ಇದು ಮನುಷ್ಯರ ಪಾಡು ಇದಾದದ್ದರಿಂದ ಇದನ್ನು ಮೀರಿದವನು ನಾನು ಅಂತ ಅದು ಹೇಳುವುದು. ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ ಅಂತ. ಹೀಗೆ ಇರುವ ನಾನು ನಮ್ಮ ಪರಂಪರೆಯಲ್ಲಿ ಕೆಲವು ಸೂತ್ರಗಳಿದ್ದಾವೆ, ಭಾರತೀಯ ಪರಂಪರೆಯಲ್ಲಿ. ಇದನ್ನೆಲ್ಲ ಹೇಗೆ ನೋಡಬೇಕು ಅಂತ ಒಟ್ಟಿನ, ಯಾಕೆಂದರೆ ಈ ಒಂದೊಂದು ಪ್ರಶ್ನೆ ಎತ್ತಿಕೊಂಡು ನೋಡಿದರೆ ಅದಕ್ಕೆ ನೀವೊಂದು ರೀತಿ ಪರಿಹಾರ ಹೇಳ್ತೀರಿ, ನಾನೊಂದು ಹೇಳ್ಬೋದು, ಇನ್ನೊಬ್ಬರು ಮತ್ತೊಂದು ಹೇಳ್ಬೋದು. ಅದು ಹಾಗಲ್ಲ ಅಂತ ಒಂದು ಸೂತ್ರ ಇದೆ ಅಂತ. ಅದು ಏನು ಅಂದರೆ, ಅಡಿಪಾಯದಿಂದ ಕಟ್ಟುವುದಲ್ಲ ಅಂತ, ಮೇಲಿನಿಂದ ಕಟ್ಟುವುದು ಅಂತ, ಕಲಶದಿಂದ ಕಟ್ಟುವುದು ಅಂತ. ಆದಿ ಕಲಶ, ಮಗ ಪಾಯ ಅಂತ. ಪಾಯ ಅಂದರೆ ಅಡಿಪಾಯ, ಜ್ಞಾನೇಶ್ವರಿಯ ಮಾತದು. ಆದಿ ಕಲಶ, ಮೊದಲು ಪ್ರಾರಂಭಿಸುವುದು ಅಥವಾ ಮೊದಲು ಇದ್ದದ್ದು ಯಾವುದು ಅಂದರೆ ಕಲಶ, ಮುಗುಳಿ ಇದ್ದದ್ದು. ಅದಕ್ಕೆ ಅನುಗುಣವಾಗಿ ನಿನ್ನ ಕಟ್ಟಡವನ್ನು ಕಟ್ಟುತ್ತಾ ಹೋಗು. ಅದಿಲ್ಲದೆ ನೀನು ಅಡಿಪಾಯದಿಂದ ಪ್ರಾರಂಭಿಸಿದರೆ ಈ ಸಮಸ್ಯೆ ಯಾವಾಗಲೂ ಇದೆ. ಯಾವುದು? ಹೊಂದಿಸಬೇಕೆನ್ನುವ ಇಚ್ಛೆ ಇದೆ, ಹೊಂದಿಸಲಿಕ್ಕೆ ಆಗ್ತಾ ಇಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಲಾಜಿಕ್ಕಿಗೆ ಇರುವ ಪ್ರಾಬ್ಲಮ್ ಇದು. ಆದದ್ದರಿಂದ ಮೊದಲು ಕಲಶ ಎಲ್ಲಾದರೂ ಅಂತ ಹೇಳಿದ್ದು. ಆದಿ ಕಲಶ ಅಂದ್ರೇನು? ಅಪೌರುಷೇಯವಾದ ವೇದ, ಯಾರೂ ಕೂಡ ರಚನೆ ಮಾಡಿರದ, ಕೃತವಲ್ಲದ, ಯಾರೂ ಮಾಡಿರದ, ಆದರೆ ಇರತಕ್ಕ ಜ್ಞಾನ, ಅದು ಜ್ಞಾನರಾಶಿ, ಅದು ಇದೆ ಅಂತ ಒಪ್ಪಿಕೊಂಡು, ಯಾರೂ ಮಾಡಿದ್ದಲ್ಲದ ಒಂದು ಜ್ಞಾನ ಇದೆ ಅಂತ ಒಪ್ಪಿಕೊಂಡು ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳತಕ್ಕ ಪ್ರಯತ್ನ. ನಮ್ಮಿಂದಲೇ ಪ್ರಾರಂಭ ಅಂತ ಭಾವಿಸಿದರೆ ಇದು ಯಾವಾಗಲೂ ಹೀಗೆ, ಎಲ್ಲಿಗೆ ಕೊಂಡೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಮಹಾಭಾರತಕ್ಕೆ ಮತ್ತು ಪುರಾಣಗಳಿಗೆ ಒಂದು ಸೂತ್ರ ಇದೆ. ಏನು ಅಂದರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತಿ ಅಲ್ಪಶ್ರುತಾದ್ವೇದೋ ಮಾಮಯಂ ಪ್ರಹರಿಷ್ಯತಿ.
ಇತಿಹಾಸ ಮತ್ತು ಪುರಾಣಗಳೆಂಬ ವಾಂಗ್ಮಯದಿಂದ ಈ ಎಲ್ಲ ಪ್ರಶ್ನೆಗಳು ಹುಟ್ಟುವುದು ಈ ರೀತಿಯ ವಾಂಗ್ಮಯಗಳಲ್ಲಿ. ಒಂದು ಪಾತ್ರವನ್ನು ಕೇಂದ್ರವಾಗಿಟ್ಟುಕೊಂಡು ಯೋಚನೆ ಮಾಡುವಾಗ ಸರಿಯೋ ತಪ್ಪೋ ಎನ್ನುವ ಎಲ್ಲ ವ್ಯೂಹಗಳಲ್ಲಿ ಇದು ಬರ್ತದೆ. ಆದರೆ ವೇದಕ್ಕೆ ಇದು ವ್ಯಾಖ್ಯಾನ ಅಂತ ನೋಡಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತಿ. ನಾವು ಮಾಡಿದ್ದು ಯಾವುದೂ ಅಲ್ಲ, ಇದು ಯಾವುದು ಯಾರೂ ಮಾಡಿರದೇ ಇರತಕ್ಕ ಸಹಜವಾಗಿ ಇರತಕ್ಕ ಜ್ಞಾನಕ್ಕೆ ನಮ್ಮ ಮಾತು ಹೊಂದಿಕೊಳ್ಳುತ್ತದೋ ಅಂತ ನೋಡಬೇಕು. ಇದು ಒಂದು ಸೂತ್ರ, ಅಷ್ಟು ಹೇಳ್ಬೋದು. ಕಲೆ ಎನ್ನುವುದು ಪ್ರಾರಂಭವಾದದ್ದೇ ಅದು ಸಮನ್ವಯ ಮಾಡುವುದಕ್ಕೆ. ಕಲೆ ಎನ್ನುವುದೇ ಸಮನ್ವಯ ಅಲ್ವಾ? ನೀವು ಇನ್ನೊಂದು ಪಾತ್ರ ಅಲ್ವಾ ಆಗೋದು? ನೀವಲ್ಲ, ನೀವು ಹಾಗೆಯೇ ಇದ್ದುಕೊಂಡು ನೀವು ಇನ್ನೊಂದು ಪಾತ್ರ ಆಗೋದು. ಅದು ಯಾವ ಪಾತ್ರವೂ ಆಗ್ಬೋದು, ಸ್ತ್ರೀ ಪಾತ್ರವೂ ಆಗ್ಬೋದು, ಯಾವ ಪಾತ್ರವೂ ಆಗ್ಬೋದು, ವಿರೋಧ ಪಾತ್ರವೂ ಆಗ್ಬೋದು, ಖಳ ಪಾತ್ರವೂ ಆಗ್ಬೋದು, ಯಾವ ಪಾತ್ರವೂ ಆಗಬಹುದು. ಅಲ್ಲಿ ನಿಮಗೆ ಸಮನ್ವಯ ಸಾಧ್ಯ ಇದೆ ಅಂತ ತೋರಿಸುವುದಕ್ಕೆ ಕಲೆ ಎನ್ನುವುದು ಹುಟ್ಟಿದೆ. ಆದ್ದರಿಂದ ಕಲೆ ಎನ್ನುವುದು ದೇವರನ್ನು ನಾವೇನು ಹೇಳುವುದು ಅಂದರೆ ಸರ್ವವ್ಯಾಪಿ ಅಂತ, ಬಹಳ ಮುಖ್ಯವಾಗಿರ್ತಕ್ಕ ಒಂದು ಗುಣ. ಸರ್ವವ್ಯಾಪಿ ಅಂದ್ರೇನು? ಸರ್ವ ಎಲ್ಲ ಕಡೆ ಇದ್ದಾನೆ ಹಾಗಲ್ಲ, ಅದು ಎಲ್ಲ ಕಡೆ ಇದ್ದಾನೆ ಅನ್ನೋದು ಪರ್ಯಾಯ ಪದ ಹಾಕಿದ ಕೂಡ ಅರ್ಥ ಆಯಿತು ಅಂತಲ್ಲ. ಸರ್ವವ್ಯಾಪಿ ಅಂತ ಕೇಳಿದರೆ ಎಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸ್ತೇವೋ ಅಲ್ಲಿಯೂ ಇದ್ದಾನೆ ಅಂತ. ಪರಸ್ಪರ ವಿರುದ್ಧವಾಗಿರತಕ್ಕ ಸಂಗತಿಗಳಲ್ಲಿಯೂ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅರ್ಥದಲ್ಲಿ. ಆದರೆ ಅಲ್ಲಿಯೂ ಅವನಿದ್ದಾನೆ ಅಂತ ಹೇಳುವುದಕ್ಕೋಸ್ಕರ ಸರ್ವವ್ಯಾಪಿ ಅಂತ ಹೇಳುವುದು. ಕಲೆಗೂ ಅಷ್ಟೇ. ಇಡೀ ಭಾಷೆಯ ಉದ್ದೇಶ ಏನು? ಪರಸ್ಪರ ವಿರುದ್ಧವಾದ ಸಂಗತಿಗಳನ್ನು ಬೆಸೆಯುವುದು ಹೇಗೆ ಎನ್ನುವುದು ಭಾಷೆಯ ಉದ್ದೇಶ. ಭಾಷೆ ಇರುವುದು ಅದಕ್ಕೆ ಅದು ಒಳ್ಳೆಯದು ಮಾತಾಡ್ತದೆ, ಕೆಟ್ಟದ್ದು ಎಲ್ಲವೂ ಇದೆ ಭಾಷೆಯಲ್ಲಿ, ಎಲ್ಲವೂ ಇದೆ. ಭಾಷೆಯಲ್ಲಿ ಇಲ್ಲದೇ ಇದ್ದದ್ದೇ ಇಲ್ಲ. ಅಂದರೆ ಭಾಷೆಯಲ್ಲಿ ಅದು ಸಮನ್ವಿತವಾಗಿದೆ. ಅದನ್ನು ಎಲ್ಲಿ ಹೇಗೆ ಬಳಕೆ ಮಾಡಬೇಕೆನ್ನುವುದು ನಮ್ಮ ಕಾಮನ್ ಸೆನ್ಸ್ಗೆ ಬಿಟ್ಟದ್ದು. ಆ ಕಾಮನ್ ಸೆನ್ಸನ್ನು ಕೂಡ ಭಾಷೆಯೇ ನಮಗೆ ಕೊಡುವುದು. ಆದ್ದರಿಂದ ಇದು ಯಾವುದು, ನಾನು ವಾದ ರಸಾತ್ಮಕವಾಗಿಯೂ ವಾದವಾಗಿಯೂ ಇದ್ದು ರಸಾತ್ಮಕತೆಯನ್ನು ಬಿಡದೆ ಅದು ಹೊಂದಿಕೊಳ್ಳುವುದು ಹೇಗೆ ಅಂತ. ನುಡಿಕಟ್ಟು ಬದಲಾಗೋದು ಅಂತ ನಾನು ಹೇಳೋದು. ನಾನು ತರ್ಕದ ನುಡಿಕಟ್ಟೇ ಆದರೆ ಅಲ್ಲಿ ಈ ಭಾಗ ಇಲ್ಲ, ಹೊಂದುವುದಿಲ್ಲ. ನೀವು ಹಿಡಿದದ್ದನ್ನು ನೀವು ಸಾಧಿಸುವುದಕ್ಕೆ ಹೊರಟ್ರೆ, ಭಾಷೆಯಲ್ಲಿ ನೀವು ಅದನ್ನು ಬಳಸುವಾಗ, ಈಗ ಒಂದು ದೃಷ್ಟಾಂತ, ವಾಜಶ್ರವಸ ಯಜ್ಞ ಮಾಡ್ತಾ ಇದ್ದ, ಅವನು ಬೇಡದಿದ್ದೆಲ್ಲ ಮಾಡ್ತಾ ಇದ್ದ. ಅಲ್ಲಿ ಏನು ಕೊಡಬಾರದ ದಾನ ಯೋಗ್ಯವಲ್ಲದ ದನಗಳನ್ನು ಕೊಡ್ತಾ ಇದ್ದ. ಸರಿ, ಆವಾಗ ನಚಿಕೇತ ಒಂದು ಅವನ ಹತ್ರ ಕೇಳ್ತಾನೆ. ಇವನು ಕೇಳುವುದಕ್ಕೇನು ಕಾರಣ ಅಂದರೆ ತಮ್ಮ ಶ್ರದ್ಧಾ ವಿವೇಶ ಅಂತ. ಶ್ರದ್ಧೆ ಎನ್ನುವುದು ಅವನಲ್ಲಿ ಒಳ ಹೊಕ್ಕಿತ್ತು ಅಂತ. ದಯಮಾಡಿ ಅದಕ್ಕೆ ಅಂಡರ್ಲೈನ್ ಮಾಡಿ, ಆವಿವೇಶ ಅಂತ. ಆವೇಶ ಎನ್ನುವುದು ಕಲೆಯ ಜಾಗ. ಹಿಂದಿನವನಲ್ಲ ಅವನು. ಶ್ರದ್ಧೆ ಎನ್ನುವುದು ಆವೇಶ ಅವನಲ್ಲಿ ಆಗುವುದಕ್ಕಿಂತ ಮುಂಚೆ ಏನಾಗಿದ್ದ ಅದಲ್ಲ ಅವನು. ಆವೇಶ ಆಗಿದೆ ಅವನಿಗೆ. ಅವನೇನು ಕೇಳ್ತಾನೆ? ಕಸ್ಮೈ ಮಂ ದಾಸ್ಯಸಿ, ನನ್ನನ್ನು ಯಾರಿಗೆ ಕೊಡ್ತೀನಿ? ಈ ಮಾತಿಗೆ ತಾರ್ಕಿಕವಾಗಿ ಅರ್ಥ ಇಲ್ಲ. ನನ್ನನ್ನು ಯಾರಿಗೆ ಕೊಡ್ತೀನಿ? ಕೊಡಬಾರದ ದಾನ ಯೋಗ್ಯವಲ್ಲದ ದಾನಗಳನ್ನು ಕೊಡ್ತಾ ಇದ್ದಾನೆ. ಇದು ತಪ್ಪು ಅಂತ ಯಾರೂ ಕೂಡ, ಎಲ್ಲ ಗೊತ್ತಿದ್ದವರು ಕೂಡ, ವಾದಪಟುಗಳು ಕೂಡ, ಧರ್ಮಶಾಸ್ತ್ರ ಪಂಡಿತರು ಯಾರೂ ಹೇಳಬಹುದಾಗಿತ್ತು, ಯಾರೂ ಹೇಳಲಿಲ್ಲ. ಇವನಿಗೆ ಗೊತ್ತಾಯಿತು, ಇವನಲ್ಲಿ ಶ್ರದ್ಧೆ ಉಂಟಾಯಿತು, ಆವೇಶ ಉಂಟಾಯಿತು. ಇವನಿಗೆ ಆವೇಶ ಬಂದಾಗ ನುಡಿಕಟ್ಟು ಬದಲಾಗ್ತದೆ. ಅದು ರಸ. ಅದು ತರ್ಕಕ್ಕೆ ಗೊತ್ತಾಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ತಾರ್ಕಿಕರಾದವರು ಕೂಡ ಬದಲಾಗಬಾರದು ಅಂತ ಇಲ್ಲ. ಆದರೆ ತರ್ಕದಲ್ಲಿಯೇ ಇದ್ದಾಗ ಆ ಮಾತು ಅರ್ಥ ಆಗೋದಿಲ್ಲ. ನನ್ನನ್ನು ಯಾರಿಗೆ ಕೊಡ್ತೀ ಅಂತ ಕೇಳಿದರೆ ಏನು ಹೇಳಬೇಕು ಅದಕ್ಕೆ? ನಿನ್ನ ಪತನ ನಾನು ನೋಡಲಾರೆ ಅಂತ ಅರ್ಥ. ನಿನ್ನ ಅಧಪತನವನ್ನು ನಾನು ನೋಡಲಾರೆ, ನನ್ನನ್ನು ಯಾರಿಗೆ ಕೊಡ್ತೀನಿ ನೀನು ಅಂತ ಕೇಳಿದರೆ ನಿನಗೋಸ್ಕರ ಯಾವ ತ್ಯಾಗಕ್ಕೂ ನಾನು ಸಿದ್ಧ ಅಂತ ಅರ್ಥ. ಇದನ್ನು ಓಪನ್ ಆಗಿ ಎಲ್ಲ ಹೇಳೋದು. ನನ್ನನ್ನು ಯಾರಿಗೆ ಕೊಡ್ತೀನಿ ಅಂತ ಏನೋ ಮಾತಿನಲ್ಲಿ ಇಷ್ಟೆಲ್ಲ ಇದೆ. ಆವೇಶ ಬಂದಾಗ
ಪಾತ್ರದ ಆವೇಶ ಬಂದಾಗ ನುಡಿಕಟ್ಟು ಬದಲಾಗ್ತದೆ. ಹಿಂದಿನ ನುಡಿಕಟ್ಟಿನಲ್ಲಿಯೇ ಮಾತನಾಡಿದರೆ ಬಹಳ ಪ್ರಜ್ಞಾಪೂರ್ವಕವಾಗಿ ನಾವು ಮಾತಾಡೋದು. ಬಹಳ ಪ್ರಜ್ಞಾಪೂರ್ವಕವಾಗಿ ಮಾತಾಡುವಾಗ ಕಲೆಯ ಅಂಶ ತರ್ಕದ ಕಡೆಗೆ ಹೋಗ್ತದೆ, ಕನ್ವಿನ್ಸ್ ಮಾಡುವ ಕಡೆಗೆ ಹೋಗ್ತದೆ, ಸಿದ್ಧಾಂತ ಮಾಡುವ ಕಡೆಗೆ ಹೋಗ್ತದೆ, ಅರಳಿಸುವ ಕಡೆಗೆ ಹೋಗುವುದಿಲ್ಲ. ಮನಸ್ಸು ಅರಳಿಸುವ ಕಡೆಗೆ ಹೋಗುವುದಿಲ್ಲ. ಅರಳಿಸುವ ಕಡೆಗೆ ಹೋಗಬೇಕಾದ್ರೆ ನುಡಿಕಟ್ಟು ಬದಲಾಗಬೇಕು. ಬಹಳ ಹಿಂದಿನ ಬೃಹದಾರಣ್ಯಕ್ಕೂ ಅತ್ಯಂತ ಪ್ರಾಚೀನ ಉಪನಿಷತ್ತಿನಲ್ಲಿ ಒಂದಿದೆ, ಅದು ಕಲಾವಿದರಿಗೆ ಭಾಳ ಹತ್ತಿರ ಇದೆ. ಅದು ಒಬ್ಬ ಹೇಳ್ತಾನೆ, ನಾನು ಪತಂಜಲ ಕಾಪ್ಯನ ಮನೆಯಲ್ಲಿ ನಾವೆಲ್ಲ ಅಧ್ಯಯನ ಮಾಡ್ತಾ ಇದ್ದೆವು, ಅವನ ಹೆಂಡತಿಗೆ ಗಂಧರ್ವ ಹಿಡಿದಿದ್ದ ಅಂತ. ಗಂಧರ್ವ ಗ್ರಹೀತ, ಅವನ ಹೆಂಡತಿಗೆ ಗಂಧರ್ವ ಹಿಡಿದಿದ್ದ. ಗಂಧರ್ವ ಅನ್ನೋದು ಅಂಡರ್ಲೈನ್ ಮಾಡಿ, ಗಂಧರ್ವನೂ ಆಗ್ಬೋದು, ಯಕ್ಷನೂ ಆಗ್ಬೋದು. ಗಂಧರ್ವ ಹಿಡಿದಾಗ ಅಂತ ನೀನು ಯಾರು ಅಂತ ಕೇಳಿದರು. ಹೆಂಡತಿಯನ್ನಲ್ಲ, ಹಿಡಿದವನನ್ನು ನೀನು ಯಾರು ಅಂತ ಕೇಳಿದರು. ಅವ ಹೇಳಿದ, ಕಬಂಧ ಅಥರ್ವಣ. ನೀನು ಯಾಕೆ ಬಂದದ್ದು? ನನಗೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ? ಈ ಲೋಕವನ್ನು, ಪರಲೋಕವನ್ನು, ಎಲ್ಲ ಭೂತಗಳನ್ನು ಸಮನ್ವಯಗೊಳಿಸತಕ್ಕ ಒಂದು ಸೂತ್ರ ಇದೆ, ಅದು ನಿಮಗೆ ಗೊತ್ತಿದೆಯೇ ಅಂತ ಕೇಳುವುದಕ್ಕೆ ಬಂದದ್ದು ನಾನು ಅಂತ. ಹೆಂಡತಿ ಇದನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಬಂದವ ಗಂಡಸು, ಗಂಧರ್ವ ಅವನು ಗಂಡಸು, ಅವನು ಸ್ತ್ರೀ ಪಾತ್ರ, ಅವನು ಒಂದು ಸ್ತ್ರೀಯ ಮೈಯಲ್ಲಿದ್ದಾನೆ. ಅವನು ಇದನ್ನು ಬಹಳ ಪ್ರಾಚೀನವಾದ ಉಪನಿಷತ್ತು. ಆವೇಶ ಬಾರದೆ ಹೀಗೆ ಕೇಳಿಕ್ಕಾಗುವುದಿಲ್ಲ. ಸ್ವಾಭಾವಿಕವಾಗಿದ್ದಾಗ ಹೀಗೆ ಕೇಳಿಕ್ಕಾಗುವುದಿಲ್ಲ. ಅವನು ಕೇಳಲೇಬೇಕಾಗಿದ್ದದ್ದನ್ನು ಕೇಳಬೇಕಾದ್ರೆ ಅಥವಾ ಅವನಿಗೆ ಕೇಳುವ ಕಾಲಕ್ಕೆ ಒಂದು ಆವೇಶ ಬಂದೇ ಬರ್ತದೆ. ಆವೇಶವನ್ನು ನಾವು ಕಲೆ ಅಂತ ಹೇಳೋದು. ಆ ಆವೇಶ ಉಂಟಲ್ಲ, ಅದು ತನ್ನ ವ್ಯಕ್ತಿತ್ವದಲ್ಲಿ ಇನ್ನೊಂದನ್ನು ಪರಿಗ್ರಹಿಸತಕ್ಕ ಆವೇಶ, ಅದನ್ನು ನಂಬುವ ಆವೇಶ. ಏನೋ ಬಂದಿದೆ, ಏನೋ ಮಾಡಿ ಹೋಗುವ ಅಲ್ಲ, ಅದು ಆವೇಶವೇ. ನಾನು ಅದೇ ಎನ್ನುವ ಭಾವ. ಇದು ಬಾರದೆ ಸಮನ್ವಯದ ಅವನು ಕೇಳಿದ್ದು ಯಾವುದು ಅಂದರೆ, ನನಗೆ ಇಂಥದ್ದು ಬೇಕಾಗಿದೆ ಅಂಥದ್ದು ಅಲ್ಲವೇ ಅಲ್ಲ. ಸಮನ್ವಯದ ಸೂತ್ರ ನಿಮಗೆ ಗೊತ್ತುಂಟು ಅಂತ ಕೇಳಬೇಕಾ, ಅದೇ ಒಂದು ಸಮನ್ವಯ. ಒಂದು ಸ್ತ್ರೀಯ ಮೈಯಲ್ಲಿ ಅವನು ಹೊಕ್ಕು ಬಂದು ಅವನು ಇದನ್ನು ಕೇಳ್ತಾ ಇದ್ದಾನಲ್ಲ, ಅದೇ ಒಂದು ಸಮನ್ವಯ. ಬಹಳ ವಿಚಿತ್ರವಾಗಿರ್ತಕ್ಕ ಈ ವಿಷಯ ನಿಮಗೆ ಗೊತ್ತುಂಟ. ಅವಾಗ ಇವನು ಹೇಳ್ತಾನೆ, ಪತಂಜಲ ಕಾಪ್ಯ ಹೇಳ್ತಾನೆ, ಭಗವನ್ ಅಂತ. ಇಲ್ಲ, ನಮಗೆ ಅದು ಗೊತ್ತಿಲ್ಲ. ಇನ್ನೊಂದು ಕೇಳ್ತೇನೆ, ಈ ಲೋಕ ಮತ್ತು ಪರಲೋಕ ದಲ್ಲಿ ಅಂತರ್ಯಾಮಿಯಾಗಿರತಕ್ಕ ಒಂದು ಸಂಗತಿ ಇದೆ. ಸೂತ್ರದ ವಿಷಯ ಬಿಡುವ, ಅಂತರ್ಯಾಮಿಯಾಗಿರ್ತಕ್ಕ ಒಂದು ಸಂಗತಿ ಇದೆ, ಅದು ಗೊತ್ತೇನು ಅಂತ ಕೇಳಿದೆ. ಸೂತ್ರವೇ ಗೊತ್ತಿಲ್ಲ, ಮತ್ತು ಅಂತರ್ಯಾಮಿ ಮತ್ತೆ ಅವಾಗ ಹೇಳೋದು ಗೊತ್ತಿದೆಯೋ ನಿನಗೆ ಅಂತ. ಇದು ಗೊತ್ತಾದರೆ ಅಂತರ್ಯಾಮಿ, ಈ ಅಂತರ್ಯಾಮಿ ಎನ್ನುವ ಪದ ಕಲಾವಿದರಿಗೆ ಅರ್ಥವಾದ ಹಾಗೆ. ನಾನು ಬೇರೆ ಹೇಳುವುದೇ ಇಲ್ಲ, ನಿಮಗೆ ಅದು ಅರ್ಥ ಆಗೋದು. ಒಂದು ವೇಷ ಹಾಕಿದ, ಇಂಥದ್ದು ವೇಷ ಬಣ್ಣ ಹಾಕಿದ, ಆಹಾರ ಎಲ್ಲ ಮಾಡಿದ, ಬರ್ತಾನೆ. ಅವನೊಳಗೆ ಅವನು ಅಂತರ್ಯಾಮಿ, ಅವನೊಳಗೆ ಅಂತರ್ಯಾಮಿಯಾಗಿದ್ದಾನೆ. ಇದು ಅರ್ಥ ಆಗಬೇಕು. ಇದು ಅರ್ಥ ಆಗೋದಕ್ಕೋಸ್ಕರ ಕಲೆಯ ಮಾಧ್ಯಮವನ್ನು, ಕಲೆಗೆ ಆಧ್ಯಾತ್ಮಕ್ಕೆ ಬಹಳ ಹತ್ತಿರ ಇದೆ. ದೇವರು ಅವತಾರ ತಾಳಿದ ಅಂದರೆ ಅವನು ಕಲಾವಿದನಾದ ಅಂತ. ಏನು ಲೋಕದಲ್ಲಿ ಕಾಣತಕ್ಕ ಈ ಎಲ್ಲ ಅನುಭವಗಳೆಲ್ಲ ಉಂಟಲ್ಲ, ಇದು ಅವನು ಅವತರಿಸದೆ, ಅವತರಣ ಎನ್ನುವುದರ ಪದದ ಅರ್ಥ ಮೇಲಿನಿಂದ ಕೆಳಗಿಳಿಯುವುದು ಬರುವುದು ಅಂತ. ಇದನ್ನೇ ಜ್ಞಾನೇಶ್ವರಲ್ಲಿ ಹೇಳಿದ್ದು. ಮೊದಲು ಕಳಶ, ಆಮೇಲೆ ನೀವೆಲ್ಲ ಅದನ್ನು ಕಟ್ಟುವುದು, ಇಟ್ಟಿಗೆ ಪ್ರಕಾರ ಕಟ್ಟುವುದು ಉಂಟಲ್ಲ, ಅದೆಲ್ಲ ಮತ್ತೆ ಅವನು ಇಳಿದು ಬಂದ ಮೇಲೆ ಅಂತ, ಅವನಲ್ಲಿಂದ ಬಂದ ಅಂತ ಅವತರಿಸುವುದು ಈ ಕಾರಣಕ್ಕೆ. ಏನು, ಲೋಕಾನುಭವವನ್ನು ನಾನಾಗಿ ಇದ್ದುಕೊಂಡು ಲೋಕದ ಅನುಭವವನ್ನು ಪಡೀಬೇಕು. ಇದು ಸಮನ್ವಯ ಆಗುವುದಕ್ಕೆ ಬೇಕಾದ ಒಂದು ಸಿದ್ಧತೆ. ತಾನು ಬೇರೆಯೇ ಆಗಿರತಕ್ಕ ಒಂದು ಸ್ಥಿತಿ ಇದೆ. ಆದರೆ ತಾನು ಪಡೆದುಕೊಳ್ಳಬೇಕಾದ ಲೋಕಾನುಭವ, ಸಾಂಸಾರಿಕವಾದದ್ದು, ಇದು ಎಲ್ಲವೂ ಇದೆ. ಇದನ್ನು ಪಡೆದುಕೊಂಡಾಗ ಮಾತ್ರ ಅದನ್ನು ಸಮನ್ವಯ ಮಾಡುವುದಕ್ಕೆ ಸಾಧ್ಯ. ಈಗ ನೋಡಿ, ಅಪೌರುಷೇಯವಾದ ವೇದಕ್ಕೆ
ಅದು ಯಾರು ಮಾಡಿದ್ದಲ್ಲ, ಯಾರು ಸರಿ ಒಪ್ಪುವ, ನೀವು ಆಗ ಹೇಳಿದ ಹಾಗೆ ಅದನ್ನು ಒಪ್ಪುವ, ವಾದಕ್ಕೆ ಒಪ್ಪುವ. ಯಾರೂ ಮಾಡಿದ್ದಲ್ಲದ ಒಂದು ವೇದಕ್ಕೆ ಈ ಒಂದು ಆಲೋಚನೆ ಬರುವುದಾಗಿದ್ದರೆ ಅದರ ಮುಂದಿನ ಹೆಜ್ಜೆ ಯಾವುದು? ಅದರ ಮುಂದಿನ ಹೆಜ್ಜೆ ಯಾವುದು? ಯಾರಾದರೂ ಒಬ್ಬ ಬಂದು ವೇದದಲ್ಲಿರುವುದು ನನ್ನ ಸ್ವಾನುಭವ ಅಂತ ಹೇಳಬೇಕು. ಅಂದರೆ ಒಂದು ಪಾತ್ರವನ್ನು ಅದು ಬಯಸ್ತದೆ. ಅದಕ್ಕೆ ಯಾವ ಪಾತ್ರವೂ ಇಲ್ಲ, ಅದು ಪಾತ್ರಾತೀತ. ಆದರೆ ಅದು ಇನ್ನೊಂದನ್ನು ಬಯಸುವುದಾಗಿದ್ದರೆ ಅದು ಬಯಸುವುದು ತನ್ನ ವೇದಗಳಲ್ಲಿ ಇರುವುದು ನನ್ನದೇ ಅನುಭವ ಅಂತ ಹೇಳತಕ್ಕ ಒಂದು ಪಾತ್ರವನ್ನು ಅಪೌರುಷೇಯವಾದದ್ದು ಬಯಸ್ತದೆ. ಆದ್ದರಿಂದ ಕೃಷ್ಣ ಬಂದು ಹೇಳಿದ. ಅವನೇನು ಹೇಳಿದ ಅಂದರೆ ವೇದ ಇಷ್ಟ ಸರ್ವೈ ಅಹಮೇವ ವೇದ್ಯ ಅಂತ ಹೇಳಿದ. ವೇದಗಳಲ್ಲಿ ಇರುವುದೆಲ್ಲ ನನ್ನದೇ ಕಥೆ ಅಂತ. ಧೈರ್ಯ ನೋಡಿ, ವೇದಗಳಲ್ಲಿ ಅಷ್ಟು ಮಾತ್ರ ಅಲ್ಲ, ಪಾತ್ರವನ್ನು ಯಾಕೆ ಅದು ಬಯಸ್ತದೆ ಅಂತ ಕೇಳಿದರೆ ವೇದಗಳಿಗೆ ತಪ್ಪು ಅರ್ಥ ಆಗಿದೆ. ವೇದ ತಾನಾಗಿ ಏನೂ ಮಾಡಲಾರದು, ಅದು ಸುಮ್ಮನೆ ಇದೆ. ಆದರೆ ತಪ್ಪು ಅರ್ಥ ಆಗಬಾರ್ದು ಅಂತ ಇಲ್ಲ. ತಪ್ಪು ಅರ್ಥ ಆದಾಗ ಇದು ತಪ್ಪು ಅರ್ಥ ನೀವು ಮಾಡ್ತಾ ಇರುವುದು, ಇದು ನಿಜವಾದ ಅರ್ಥ ಅಂತ ಒಬ್ಬ ಮನುಷ್ಯ ಬಂದು ಹೇಳಬೇಕು, ಒಂದು ಪಾತ್ರ ಬಂದು ಹೇಳಬೇಕು. ವೇದ ಖಂಡನೆ ಮಾಡಬೇಕು. ಗೀತೆಯಲ್ಲಿದೆ, ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಇದೆ. ಯಾರಿಗೂ ಅರ್ಥ ಆಗಿಲ್ಲ, ನನಗೆ ಅರ್ಥ ಆಗಿದೆ ಅಂತಲ್ಲ ಹೇಳಿದ್ದು. ಅಂದರೆ ಅದು ಅರ್ಥ ಆಗಲಿಕ್ಕೆ ಕಷ್ಟ ಇದೆ. ತ್ರೈಗುಣ್ಯ ವಿಷಯ ವೇದ, ಪ್ರಕೃತಿ ಸಂಬಂಧ, ತತ್ವ ರಜು ಸಮಚನ, ಈ ಆಟವನ್ನೆಲ್ಲ ವೇದಗಳ ಅರ್ಥ ಅಂತ ನೀವು ಹೇಳಿದ್ದೀರಿ. ಅಲ್ಲ ಅಂತಲ್ಲ. ಭಾಳ ಸ್ವಾರಸ್ಯದ ವಿಷಯ ಏನಂತ ಅದು ಕರ್ಮಕಾಂಡ, ಭೋಗ. ಇದು ವೇದದ ಅರ್ಥ ಅಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವೇದವು ಭೋಗಾನುಭವ ಮಾಡಿಕೊಳ್ಳಬೇಡಿ ಅಂತ ಹೇಳುವ ಸಾಧ್ಯತೆಯೇ ಇಲ್ಲ. ಹೇಳಿದರೆ ಕೇಳುವವರೂ ಇಲ್ಲ, ಅದು ಸಾಧ್ಯತೆಯೇ ಇಲ್ಲ ಅದು. ಆದರೆ ವೇದದ ನಿಜವಾದ ಅರ್ಥ ಬೇರೆ ಇದೆ ಅಂತ. ಇದು ಮೇಲ್ನೋಟಕ್ಕೆ ಕಾಣತಕ್ಕ ಅರ್ಥ. ಆದ್ದರಿಂದ ಅದನ್ನು ಹೇಳಬೇಕಾಗಿದ್ದರೆ ಒಂದು ಪಾತ್ರ ಬಂದು ಹೇಳಬೇಕು. ಅವನು ಸಮನ್ವಯ ಮಾಡುವ ರೀತಿ ಇದು. ಕೃಷ್ಣ ಹೇಳಿದರೆ ವೇದ ನಿಂದೆಯನ್ನು ಮಾಡಿದ, ತಪ್ಪು ತಿಳ್ಕೊಬೇಡಿ ಅಸರಣರು, ವೇದ ನಿಂದೆಯನ್ನು ಮಾಡಿದ ಮೊದಲ ಅವತಾರ ಕೃಷ್ಣ, ಎರಡನೇ ಅವತಾರ ಬುದ್ಧ. ಯಾಕೆ ಮಾಡಿದ ಅಂತ ಹೀಗೆ ವೇದದಲ್ಲಿರುವುದು ನನ್ನದೇ ಕಥೆ, ನನ್ನ ಸ್ವಾನುಭವ ಆದದ್ದರಿಂದ ತಪ್ಪು ಅರ್ಥವನ್ನು ನಾನು ನಿರಾಕರಣೆ ಮಾಡ್ತೇನೆ, ಇದಲ್ಲ ವೇದದ ಅರ್ಥ. ಹೀಗೆ ಬೆಳೆಯುವುದು ಯಾವುದು? ನಾಗರಿಕತೆ, ಮನಸ್ಸಿನ ವಿಕಾಸ ಆಗುವುದು ಹೀಗೆ. ಈ ವಿಕಾಸದಲ್ಲಿ ಖಂಡನೆ ಮಂಡನೆಗಳಲ್ಲಿ ಒಂದು ಸಮನ್ವಯ ಸೂತ್ರ ಇದೆ. ಅದನ್ನು ಮರಿಬಾರದು ಅಂತ ಹೇಳುವುದಕ್ಕೆ ಕೃಷ್ಣನ ಒಂದು ಮಾತೇ ಇದೆ. ಏನಂದರೆ, ಎಲ್ಲವನ್ನು ನನ್ನಲ್ಲಿ ಪೂರ್ಣಿಸಲ್ಪಟ್ಟಿದೆ, ಪ್ರತಿಯೊಂದು ಕೂಡ. ನಾನು ಸೂತ್ರ ಉಂಟಲ್ಲ, ಸೂತ್ರೇ ಮಣಿಗಣ ಆಯುವ, ಎಲ್ಲವೂ ನನ್ನಲ್ಲಿ ಪೂರ್ಣಿಸಲ್ಪಟ್ಟಿದೆ. ದೇವರನ್ನು ನಾವು ಕಾಣುವುದು ಹೇಗೆ ಅಂದರೆ ಒಂದು ಸಮನ್ವಯ ಸೂತ್ರವಾಗಿ. ಇದನ್ನು ನೆನಪಿಟ್ಟುಕೊಂಡರೆ ದೇವರಲ್ಲಿ ವಿರೋಧವೂ ಮಾಡ್ಬೋದು, ಮಾಡದೆಯೂ ಇರ್ಬೋದು. ನಿನ್ನ ತಳ್ಳಿಯೇ ಬೇಡ, ನನಗೆ ನಾನೇ ಸಾಕು ಅಂತ ಹೇಳ್ಬೋದು. ಏನು ಹೇಳಿದರೂ ಅವನು ಸರ್ವವ್ಯಾಪಿ. ಹೇಳುವುದನ್ನು ಪ್ರಾಮಾಣಿಕವಾಗಿ ಮತ್ತು ಉತ್ಕಟವಾಗಿ ನಿಮ್ಮ ಎಲ್ಲ ಕಲೆಯ ಅನುಭವವನ್ನು ಧಾರೆ ಎರೆದು ನೀವು ಹೇಳಿದರೆ ಗೆದ್ರಿ. ಏನು ಹೇಳ್ತೀರಿ ಅಂತಲ್ಲ, ಯಾರನ್ನು ಕುರಿತು ಹೇಳ್ತೀರಿ ಅಂತ, ಯಾರ ಹತ್ರ ಮಾತಾಡ್ತೀರಿ ಅಂತ. ನಿಮ್ಮೊಳಗಿರುವ ದೇವ್ರ ಹತ್ರ ನೀವು ಮಾತಾಡಿದರೆ ಏನು ಮಾತಾಡಿದರೆ ಏನು, ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ, ದಾಕ್ಷಿಣ್ಯ ಆಗ್ತದೆ. ದೇವರ ಹತ್ರ ದಾಕ್ಷಿಣ್ಯ ಇಲ್ಲ, ನಿಜವಾಗಿ ಮಾತಾಡ್ಬೋದು. ಆದ್ದರಿಂದ ಭಾಷೆಯಲ್ಲಿ ಭಕ್ತಿ ಎನ್ನುವ ಇದು ಪ್ರಸ್ಥಾನ ಬೆಳೆದಾಗ ಭಕ್ತರೆಲ್ಲರೂ ಲೋಕದೊಟ್ಟಿಗೆ ಮಾತಾಡಿದ್ದಲ್ಲ, ಅವರ ದೇವರೊಟ್ಟಿಗೆ ಮಾತಾಡಿ. ಅಕ್ಕ ಮಹಾದೇವಿ ಮಾತಾಡಿದ್ದ ಯಾರ ಹತ್ರ? ಚನ್ನಮಾರುತಿ ಮಲ್ಲಿಕಾರ್ಜುನನ ಹತ್ರ. ಪುರಂದರದಾಸರು ಮಾತಾಡಿದ್ದ ಯಾರ ಹತ್ರ? ಪುರಂದರ ವಿಠಲನ ಹತ್ರ. ಏನೂ ಮಾತಾಡ್ಬೋದು. ನೀನು ಯಾಕೋ, ನಿನ್ನ ಹಂಗೆ ಯಾಕೋ ಅಂತ ಕೇಳ್ಬೋದು. ಕರುಣಾಕರ ಅಂತ ಒಪ್ಪಲಿಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಬೋದು. ಹೇಳಬೇಕು.
ಬಹಳ ವಿಚಿತ್ರವಾಗಿರತಕ್ಕ ಸಂಗತಿ. ಮನುಷ್ಯನ ನಾನಾಮುಖವಾಗಿ ಹೊರಡತಕ್ಕ ಬೆಳೆಯತಕ್ಕ ಮನುಷ್ಯನ ಮನಸ್ಸಿಗೆ ಒಂದು ಸಮನ್ವಯ ಸೂತ್ರ ಸಿಕ್ಕುವುದಕ್ಕೆ ನಾವು ಆಧ್ಯಾತ್ಮಿಕತೆ ಅಂತ ಹೇಳೋದು. ಆ ಆಧ್ಯಾತ್ಮಿಕತೆಗೂ ಕಲೆಗೂ ನಿಕಟ ಸಂಬಂಧ. ಅಧ್ಯಾತ್ಮದ ರಹಸ್ಯಗಳು ಕಲೆಯಲ್ಲಿ ತೊಡಗಿಕೊಂಡವರಿಗೆ ಅರ್ಥವಾದ ಹಾಗೆ ಉಳಿದವರಿಗೆ ಅರ್ಥ ಆದರೆ ಅವರು ಕಲಾವಿದರೇ ಆಗ್ತಾರೆ. ನಾನು ಇಷ್ಟೆಲ್ಲ ಮಾತುಗಳನ್ನು ಕೇಳಿದೆ, ಬಹಳ ಕೆಲವು ಎನ್ಲೈಟನಿಂಗ್ ಆಗಿತ್ತು. ಇದಕ್ಕೆಲ್ಲ ನಾನು ನ್ಯಾಯ ಕೊಟ್ಟಿದ್ದೇನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನನ್ನ ಮಾತನ್ನು ಕೂಡ ವಿರೋಧ ಭಕ್ತಿ ಅಂತ ಒಂದು ಭಾವಿಸಿ ಸಮಯವೂ ಆಯಿತು. ನಮಸ್ತೆ.